ಟು ಲೆಟ್ ಅಧ್ಯಾಯ 10. ಬರೆದವರು ಎಂ.ಕೆ. ಇಂದಿರಾ. ನಾನು ಮುಂದೆ ಹೆಜ್ಜೆ ಇಡುತ್ತಾ ಮೆಲ್ಲಗೆ ಕೇಳಿದೆ, ಅದ್ಯಾಕೆ ಆಕೆ ಆ ಥರ ಬಾಗ್ಲೆ ತೆಗಿಲಿಲ್ವಲ್ಲ? ಅವರಿಬ್ಬರೂ ನನ್ನ ಜೊತೆಗೆ ಬಂದರು. ಮೇಷ್ಟರ ಹೆಂಡತಿ ಹೇಳಿದರು, ಅಯ್ಯೋ, ಅವುಗಳು ಹುಟ್ಟೆ ಹಾಗೆ ಮುಂಗ್ಸಿ ಜಾತಿಯವು. ನಾವು ಬಂದು 3-4 ವರ್ಷ ಆಯ್ತಪ್ಪ. ಒಂದಿನಾರ ಆ ಲೋಪಮುದ್ರೆ ನಗ್ನಗ್ತಾ ಬಂದು ಜೊತೆಲಿ ಕೂತ್ಕೊಂಡು ಎಲೆ ಅಡ್ಕೆ ಹಾಕೊಂಡಿದ್ದೆ, ಒಂದ್ ಜಡೆ ಹೆಣ್ಕೊಂಡಿದ್ದೆ. ಒಂದ್ ಮಾತೆ ಕತಿಯೇ ಕೇಳ್ಬ್ಯಾಡಿ. ಯಾವಾಗ ನೋಡಿದ್ರು ಒಳಗಿಂದೊಳಗೆ ಹಂದಿ ಹಾಗೆ ತಿನ್ನೋದು, ಬಿದ್ದಿರೋದು. ಬಾಗಲ್ ತೆಗೆದು ಈಚೆಗೆ ಬಂದ್ಬಿಟ್ರೆ ಒಳಗಿಟ್ಟಿರೋ ಇಟ್ಟಿಗೆ, ಜಲ್ಲಿ, ಕಲ್ಲು ಯಾರ್ಗಾದ್ರೂ ಕಂಡ್ಬಿಟ್ರೆ ರೂಮಿನ್ ತುಂಬಾ ಕದ್ದಿದ್ದು ಹೊಸ ಇಟ್ಟಿಗೆ, ಜಲ್ಲಿ ತುಂಬಿಕೊಂಡು ಬೀಗ ಹಾಕೊಂಡಿದಾವೆ. ಒಬ್ಬ ಮಗ ಮರ್ಗೆಲ್ಸ ಹರಕ್ ಮುರ್ಕಾಗ್ ಮಾಡ್ತಾನೆ, ಮತ್ತೊಬ್ಬ ಗಾರೆ ಕೆಲಸ ಮಾಡ್ತಾನೆ. ಅಂತೂ ಅಪ್ಪ ಮಕ್ಕಳೇ ಸೇರ್ಕೊಂಡು ಆಗಷ್ಟು ಈಗಷ್ಟು ಅಡ್ಡ ದಿಡ್ಡಿ ಈ ಮನೆಗಳನ್ನ ಕಟ್ಟಿದಾರ್ ನೋಡಿ. ಅದಕ್ಕೆ ಈ ಸಂಪತ್ತು ಈ ಮನೆದು. ಬಾಗ್ಲು ಕಿಟಕಿ ಎಲ್ಲ ತ್ಯಾಪೆ. ಮಳೆಗಾಲದಾಗೆ ಬಿಟ್ಕೊಳ್ಳುತ್ತೆ, ಬೇಸಿಗೆಯಲ್ಲಿ ಒಣಗಿ ಮಧ್ಯ 4 ಬೆರಳು ಸಂಧಿ ಬಿಟ್ಕೊಂಡು ಬೋಲ್ಟ್ ಹಾಕೋಕೆ ಆಗಲ್ಲ ಅಂತೀನಿ. ಬಾಗ್ಲೆಲ್ಲ ಡೊಂಕು ಪಂಕು. ಅವುಗಳ ಮುಖದ ಹಾಗೆ ಇದೆ ಈ ಮನೇನು. ನಾನು ಮತ್ತೆ ಹಿಂದಿರುಗಿ ನೋಡಿದೆ. ಆದ್ರೂ ಪರವಾಗಿಲ್ರಿ, ಇಷ್ಟ್ರ ಮಟ್ಟಿಗೆ ಮನೆ ಕಟ್ಟಿದಾರಲ್ಲ, ಅದು ಹೇಳಿ. ಅಯ್ಯ, ಬಡ್ಕೊಂಡ್ರು ಅವ್ರ ಜಾಣ್ತನಕ್ಕೆ. ಎಲ್ಲ ಕದ್ ಸಾಮಾನು ಕಳ್ ಕೆಲ್ಸ. ಲೈಸೆನ್ಸ್ ತಗೊಂಡ್ರೆ ಮನೆ ಕಂದಾಯ ಜಾಸ್ತಿ ಆಗತ್ತೆ ಅಂತ ಎಲ್ಲ ಕದ್ದು ಮಾಡ್ಕೊಳ್ಳೋದು ಅಷ್ಟೇ. ಎಲ್ಲ ಕಂತ್ರಿ ಕೆಲ್ಸದವ್ರನ್ನ ಕರ್ಕೊಂಡ್ ಬಂದು ನಲ್ಲಿ ದೀಪ ಹಾಕ್ಸಿರೋದು. ಅವುಗಳ ಮುಸುಡಿ ನೋಡಿದ್ರೆ ಗೊತ್ತಾಗುಲ್ವೇ? ಕೆಳಗೆ ಬಿದ್ದಿದ್ದ ಸೀಬೆಕಾಯನ್ನು ಕೈಗೆತ್ತಿಕೊಂಡು ಶ್ಯಾಮ ನನಗೆ ತೋರಿಸುತ್ತಾ ಹೇಳಿದ, ಅಮ್ಮ ನೋಡಮ್ಮ, ನಂಗೊಂದು ಪ್ಯಾರ್ಲ ಹಣ್ಣು ಸಿಕ್ತು. ಅಯ್ಯೋ, ಅದ್ ಹಣ್ಣಲ್ಲ, ಪ್ಯಾರ್ಲೆ ಹೀಚು, ಬಿಸಾಕೋ. ನಾನು ಗದರಿದೆ. ಥೂ, ಅದು ಕಸ್ಕಟ್ಟೆ ಕಾಯಿ, ತಿನ್ಬಾರ್ದು ಕಂದ, ಹೊಟ್ಟೆನೋ ಬರುತ್ತೆ, ಬಿಸಾಕು. ಆಕೆಯು ಹೇಳಿದರು. ಅದು ತೀರಾ ಕಾಯಾಗಿದ್ದರಿಂದ ಶ್ಯಾಮ ಅದನ್ನು ಬಿಸಾಕಿ ಮೇಲೆ ನೋಡುತ್ತಾ ಹೇಳಿದ, ನಂಗೊಂದ್ ಹಣ್ಣು ಕೊಡ್ಸಮ್ಮ, ಎಷ್ಟೊಂದು ಹಣ್ಣಿದೆ ಗಿಡದಲ್ಲಿ. ನಾನು ಅವನನ್ನು ಮೆಲ್ಲಗೆ ಗದರಿಸಿದೆ. ಥೂ, ಹಾಗೆಲ್ಲ ಕೇಳ್ಬಾರ್ದು, ಆ ಮನೆಯವ್ರು ಬೈತಾರೆ. ಬೇಕಾದ್ರೆ ನಾಳೆ ಅಂಗಡಿಲಿ ತಕ್ಕೊಡ್ತೀನಿ, ನಡಿ. ಮತ್ತೆ ಆಕೆಗೆ ಹೇಳಿದೆ, ಬೇಕಾದಷ್ಟು ಹೂ ಬಿಡುತ್ತೆ ಅಲ್ವೇ? ಏನೇ ಆಗ್ಲಿ, ಮನೆ ಮುಂದೆ ಒಂದ್ ಒಳ್ಳೆ ತೋಟ ಇದೆ ಬಿಡಿ. ಸಮಯ ದಮ್ಯ ಅಂದ್ರೆ ಪೂಜೆಗೆ 1-2 ಹೂ ಸಿಕ್ಕುತ್ತೆ ಅಲ್ವೇ? ಕರಿಬೇವ್ ನೋಡಿ ಯಾ ಪಾಟಿ ತುಂಬಿಕೊಂಡಿದೆ. ಹೊಟ್ಟೆ ತೊಳ್ಕೋಬೇಕು. ರಾಮ, ಒಂದೇ ಒಂದ್ ಹೂವು ಚಿಗಟು ಹಾಗಿಲ್ಲ. ಸಂಪಿಗೆ ಹೂವು, ಗುಲಾಬಿ ಹೂವು ಇಷ್ಟು ಮಾರ್ಕೊಳ್ಳುತ್ತೆ ಆ ಬ್ರಾಹ್ಮಣ. ಕೋಳಿ ಹಾಗೆ ಬೆಳಗಿನ ಜಾವಕ್ಕೆ ಎದ್ಬಿಟ್ರೆ ಹೂವು, ಮೊಗ್ಗು, ಕಾಯಿ, ಕಸರು ಎಲ್ಲ ಕಿತ್ತು ಚೀಲಕ್ಕೆ ತುಂಬ್ಕೊಂಡು ಹೋಗಿ ಅಂಗಡಿಗೆ ಹಾಕ್ತಾನೆ ಆ ಮನುಷ್ಯ. ಕರಿಬೇವಿನ ಸೊಪ್ಪೆಲ್ಲ ಗುದ್ಕೆ ಕೊಟ್ಬಿಟ್ಟಿದ್ದಾರೆ. ಆ ಮಾರ್ಕೆಟ್ನವ್ರು ಬಂದ್ರೆ ಮರ ಎಲ್ಲ ನುಣ್ಣಗ್ ಬೋಳ್ಸಿಟ್ಟು ಹೋಗ್ತಾರೆ. ಅದು ಪರವಾಗಿಲ್ಲ, ನಾವೆಲ್ಲಾದ್ರೂ ಅಪರೂಪಕ್ಕೆ ಒಂದೆಸಳು ಕಿತ್ಬಿಟ್ರೆ ಗಿಡಕ್ ನಂಜಾಗುತ್ತೆ ಅಂತ ಹೊಡ್ಕೋತಾವಮ್ಮ. ಒಂದೇ ಒಂದಿನ ಆ ಪುಣ್ಯಾತ್ ಕಿತ್ತಿಯೊಬ್ರು ಮುತ್ತೈದೆಗೆ ಕುಂಕುಮ ಕೊಟ್ಟು 1 ಹೂ ಕೊಟ್ಟಿದ್ನ ನಾ ಬೇರೆ ಕಂಡಿಲ್ಲ. ತಾವು ಮುಡಿಯಲ್ಲ, ದೇವ್ರಿಗೂ ಏರ್ಸಲ್ಲ. ಎಷ್ಟಿದ್ರು ಮಾರುಕೆ ಸಾಲ್ದು. ಚೇಪೆಕಾಯಿ, ನಿಂಬೆಹಣ್ಣು ಎಲ್ಲವೂ ಮಾರುದೆ. ಇದೆಲ್ಲ ಕೇಳಿಸಿಕೊಳ್ಳೋಕೆ ನನಗೆ ಮನಸ್ಸಿಗೆ ಒಂದು ವಿಧವಾಯಿತು. ಮನೆಗೆ ಹೋಗಬೇಕಲ್ಲ ಎಂದು ಬೇರೆ ದಿಗಿಲಾಗುತ್ತಿತ್ತು. ಆಗಲೇ 4 ಗಂಟೆಯ ಹತ್ತಿರ ಬಂದಿತ್ತು. ನಾನು ಗೇಟು ದಾಟುತ್ತಾ ಅವರಿಬ್ಬರಿಗೆ ಹೇಳಿದೆ, ನೋಡೋಣ, ಇವತ್ ಸಂಜೆನೋ ನಾಳೆನೋ ಬರ್ತೀನ್ರಿ. ಸದ್ಯ ನೀವ್ ಆ ಮನೆ ವಿಷಯ ಹೇಳಿದ್ದು ತುಂಬಾ ಉಪಕಾರ ಆಯ್ತು. ನಂಗಂತೂ ನಮ್ಮತ್ತೇನ ಬಿಟ್ಟು ಅಭ್ಯಾಸನೇ ಇಲ್ಲ. ಈವಾಗ್ಲೇ ಬಿಟ್ಟು ಬಂದಿರೋದು. ಅವ್ರಿಗಿದೆಲ್ಲ ಗೊತ್ತಾಗ್ಬಿಟ್ರೆ ಇದ್ದದ್ದು ಗಾಬರಿ ಆಗ್ಬಿಡ್ತಾರೆ. ನನಗ್ ತೊಂದರೆ ಆಗುತ್ತೆ ಅಂತಾನೆ ಅವ್ರ ಇನ್ನಿಬ್ರು ಹುಡುಗರನ್ನ ಅವ್ರ ಹತ್ರನೇ ಇಟ್ಕೊಂಡಿದ್ದಾರೆ. ನಮ್ಮೂರಲ್ಲಿ ನಮ್ದು ಸ್ವಂತ ಮನೆ. ಈ ಊರಿಗೆ ಬಂದ್ಮೇಲೆ ಈ ವಿಚಿತ್ರ ಎಲ್ಲ ನಾನು ನೋಡ್ತಾ ಇರೋದು. ಆದ್ರೂ ನನಗಿದೆಲ್ಲ ತುಂಬಾ ಹೆದರಿಕೆ ಆಗ್ತಾ ಇದೆ. ಮೇಷ್ಟ್ರ ಹೆಂಡತಿ ಹೇಳಿದರು, ಅಯ್ಯ ಬಿಡಿ, ಅವಳು ನಿಮ್ಗೇನ್ ಮಾಡು ಹಾಗಿದ್ದಾಳೆ. ಆದ್ರೆ ಮರ್ಯಾದಸ್ತ್ರು ಇರೋ ಜಾಗ ಅಲ್ಲ ಅದು. ಅವ್ರವ್ರ ಪಾಪ ಪುಣ್ಯ. ಅವ್ರಿಗಾದ್ರೆ ಪಾಪ ತಿಳಿದೆ ನಾವಲ್ಲಿ ಬಂದು ಸಿಕ್ಕಾಕೊಂಡಿರಲ್ಲ ನೋಡಿ. ಈ ಮನೆಗ್ ಬೇಕಾದ್ರೂ ಬನ್ನಿ, ಅಲ್ಲಿ ಬಿಟ್ಬಿಡಿ. ಆದ್ರೂ ರೀ ಪಾಪ, ನಿಮ್ಗೆ ಆ ಮನೆ ಒಳ್ಳೆ ಅನುಕೂಲವಾಗಿತ್ತು ಅಲ್ವೇ? ಅದು ಅಲ್ದೆ ನೀವು ಸ್ವಂತ ಮನೇಲಿದ್ದೋರು. ನಿಮ್ಗೆ ಈ ಕಿಷ್ಕಿಂದ ಪಟ್ಟಣದಾಗೆ ಹ್ಯಾಕ್ ಸರಿ ಹೋಗುತ್ತೆ ಹೇಳಿ? ಹಾಳಾದ್ದು ಈ ಊರಾಗೆ 1 ಮನೆ ಹುಡ್ಕೋದು ಅಂದ್ರೆ ಇನ್ನೊಂದ್ಸರ್ತಿ ನಮ್ಮಮ್ಮನ ಹೊಟ್ಟೆಯಲ್ಲೇ ಹುಟ್ಟು ಬಂದಷ್ಟೇ ಶ್ರಮ. ಏನ್ ಮಾಡೋಕ್ಕಾಗುತ್ತೆ? ಹೇಗೂ ಆ ಮನೆ ಬಿಡ್ಲೇಬೇಕಲ್ಲ. ಸ್ವಲ್ಪ ಬ್ಯಾಗ್ ಬಿಟ್ರೆ ಒಳ್ಳೇದೆಪ್ಪ. ನಾನು 1 ಹೆಜ್ಜೆ ಮುಂದಿಟ್ಟೆ. ಆಕೆ ದೂರದ ರಸ್ತೆಯ ಕಡೆಗೆ ಕಣ್ಣು ಹೊರಳಿಸಿ ಮೆಲ್ಲಗೆ ಹೇಳಿದರು, ನೋಡಿ, ಅಲ್ಲಿ ಪಾಚಿ ಕಲರ್ ಸೀರೆ ಉಟ್ಕೊಂಡು ಬರ್ತಾ ಇದೆಯಲ್ಲ, ಅದೇ ಈ ಮನೆಯವನ್ ಹಿರಿ ಮಗಳು. ದೂರದ್ದು ಅದ್ಯಾವುದೋ ಊರಿಗೆ ಕೊಟ್ಟು ಮದುವೆ ಅಂತ ಮಾಡಿದ್ನಂತೆ. ನೆಟ್ಟಗ್ 3 ದಿನ ಗಂಡನ್ ಜೊತೆ ಸಂಸಾರ ಮಾಡ್ಲಿಲ್ಲ. ಗಂಡನ್ ಬಿಟ್ಟು ಬಂದು ತವ್ರ ಮನೇಲೆ ಕೂತಿದ್ದಾಯ್ತು. ಈಗದ್ಯಾವುದೋ ಶಿಶ್ವಾರದಲ್ಲಿ ಮೇಡಮ್ ಆಗಿದ್ದಾಳಂತೆ. ಉಳ್ದವಕ್ಕೆ 1ಕ್ಕೂ ಮದ್ವಿಲ್ಲ ಮುಂಜಿಲ್ಲ. ಇನ್ನೂ 3-4 ಇದಾವೆ.
ಮದ್ವೆಯಾಗೋಗು. ಎಲ್ಲರದ್ದು ಇದೇ ತಿಂಗಳಿಕನ್ ರೂಪವೇ. ಅಲ್ಲ, ಯಾವನ್ ಶೀತಾನೆ ಅಂತ ಈ ಮುಸುಡಿಗೆ. ನಾನು ಅತ್ತ ತಿರುಗಿ ನೋಡಿದೆ. ಸುಮಾರು 22 ವರ್ಷದ ಆ ಹುಡುಗಿ ಹತ್ತಿರ ಬಂದಿದ್ದಳು. ಈಗಿನ ಕಾಲದ ಮಾಮೂಲಿ ಅಲಂಕಾರ, ಡಬಲ್ ಜಡೆ, ಉದ್ದ ಕುಂಕುಮ, ತಲೆ ತುಂಬಾ ಪಿನ್ನುಗಳು, ಕತ್ತು ಬೋಳು, ಕೈಯಲ್ಲಿ 2 ಸ್ಟೀಲ್ ಬಳೆಗಳು, ಪಾಚಿ ಕಲರಿನ ನೈಲಾನ್ ಸೀರೆ, ಎರೆ ಮಣ್ಣಿನ ಬಣ್ಣದ ಮುಖ, ಮೇಲೆ ಕವಡೆ ಗಾತ್ರದ ಮೊಡವೆಗಳು. ಮನೆಯ ಗೇಟಿನ ಹತ್ತಿರ ನಾವು ನಿಂತದ್ದು ನೋಡಿ ಹುಡುಗಿ ಸ್ವಲ್ಪ ಗತ್ತನ್ನು ತಂದುಕೊಂಡು ಚಪ್ಪಲಿಯನ್ನು ಪಟಪಟ ಸದ್ದು ಮಾಡುತ್ತಾ ನಡೆದು ಬಂದಳು. ನಾನು ಗೇಟು ಬಿಟ್ಟು ರಸ್ತೆಗೆ ಬಂದು ಆಕೆಯೊಡನೆ ನಾನ್ ಬರ್ತೀನ್ರಿ ಎಂದು 2 ಹೆಜ್ಜೆ ಮುಂದೆ ಹಾಕಿದೆ. ಹುಡುಗಿ ಕಣ್ಣು ಕೂಡ ನಮ್ಮ ಕಡೆ ಹೊರಳಿಸದೆ ಕೋಳಿಯಂತೆ ಕುತ್ತಿಗೆ ನೆಟ್ಟಗೆ ಬಿಮ್ಮಗೆ ಮಾಡಿಕೊಂಡು ಒಳ ನಡೆದಳು. ನಾನು ಮನೆಗೆ ಬಂದೆ. ಬುದ್ಧಿ ಅಸ್ತವ್ಯಸ್ತವಾಗಿ ಹೋಗಿತ್ತು. ಸುಮಾರು 1:30-2 ಗಂಟೆಯಾಗಿ ಹೋಗಿತ್ತು ನಾನು ಮನೆ ಬಿಟ್ಟು. ನಾನು ಗೇಟಿನೊಳಗೆ ಕಾಲಿಡುವಾಗ ಕಾಲು ನಡುಗಿತು. ಶ್ಯಾಮನನ್ನು ಕಂಡ ಕುಟ್ಟಮ್ಮ ತನ್ನ ವಕ್ರ ಹಲ್ಲನ್ನು ಕಿರಿಯುತ್ತಾ, ಇಷ್ಟೊತ್ತು ಎಲ್ಲೋಗಿತ್ತು ನಮ್ ಪುಟ್ಸ್ವಾಮಿ ಶ್ಯಾಮಪ್ಪ ಎಂದು ಅವನ ಕಂಕುಳಿಗೆ ಕೈ ಹಾಕಿ ಎತ್ತಿಕೊಂಡಳು. ಶ್ಯಾಮ ನಿರ್ದಾಕ್ಷಿಣ್ಯವಾಗಿ ಕೂಗಿ ಅವಳ ಕೈ ನೂಕಿದ. ಥೂ, ಹೋಗಿ ಕುಟ್ಟಮ್ಮ, ಗೊಟ್ಟಮ್ಮ, ನಿಮ್ಮ ಎಲ್ಲ ಬೆವರ್ ನಾತ, ನಾನು ಎತ್ಕೋಬೇಡ ನೀನು. ಕುಟ್ಟಮ್ಮ ಪಕ್ಕಪಕ್ಕನೆ ನಕ್ಕಳು. ನಾನು ಸೀದಾ ಮನೆಯ ಬಾಗಿಲ ಬೀಗ ತೆಗೆದು ಒಳ ಹೋದೆ. ಮತ್ತೆ ಅವಳು ಹೇಳುತ್ತಿದ್ದುದು ಕೇಳಿಸಿತು. ಅಯ್ಯೋ ನನ್ ರಾಜ, ಈ ಚಂದಾಗ್ ಸೋಪ್ ಹಾಕೊಂಡು ಸ್ನಾನ ಮಾಡ್ತೀನಿ, ಕ್ಲೀನಾಗಿ, ನೀನು ಮಾಡಿಯಾ? ಶ್ಯಾಮ ಅವಳನ್ನು ಹಂಗಿಸಿದ. ಥೂ, ಇಷ್ಟೊತ್ನಲ್ಲೇನೆ ಸ್ನಾನ ಮಾಡುದು? ನಾನ್ ದಿನ ಬೆಳಗ್ಗೆನೆ ಮಾಡ್ತೀನಿ ಸ್ನಾನನ, ನೀನೆ ನಲ್ಲಿ ಕಟ್ಟೆಲ್ ಸ್ನಾನ ಮಾಡೋದು. ನಮ್ ಶಿವಮೊಗ್ಗಲ್ಲಿ ಎಲ್ಲ ಹೊಳೆಲ್ ಸ್ನಾನ ಮಾಡ್ತಾರೆ ಗೊತ್ತಾ? ಈ ಊರಲ್ಲಿ ಹೊಳೆನೇ ಇಲ್ಲ. ನಾನು ಅವಸರದಲ್ಲಿ ತಿಂಡಿ ಮಾಡಲು ಕುಳಿತೆ. ನನ್ನ ತಲೆಯ ತುಂಬಾ ತುಂಗಮ್ಮನ ಸುದ್ದಿಯೇ ತುಂಬಿಕೊಂಡಿತು. ಮಧ್ಯೆ ಮಧ್ಯೆ ಕುಟ್ಟಮ್ಮನ ಮಾತು ಕೇಳುತ್ತಿತ್ತು. ನಮ್ಮೂರಾಗೆ ಹೊಳೆ ಇಲ್ಲ, ಕೆರೆ ಇದೆ ಕಣೋ ಶ್ಯಾಮಪ್ಪ, ನೀನ್ ನೋಡಿಲ್ವಾ? ನೋಡಿಲ್ವಲ್ಲ, ನೀ ತೋರಿಸ್ತೀಯಾ? ಅಯ್ಯೋ ಅಯ್ಯೋ, ಹೆಂಗಪ್ಪ ತೋರ್ಸೋದು, ಆ ಪಾಟಿ ದೂರ ಅದೇ. ಕುಟ್ಟಮ್ಮನ ಮಾತು ಕೇಳುತ್ತಲೇ ಇದೆ. ನಾನು ಯಾಂತ್ರಿಕವಾಗಿ ತಿಂಡಿ ಮಾಡಿ ಮುಗಿಸಿದೆ. ನಮ್ಮವರು ಬರುವುದಕ್ಕೆ ಇನ್ನು 5 ನಿಮಿಷವಿತ್ತು. ಆ ಕಡೆಯ ಕಿಟಕಿಯಲ್ಲಿ ನಿಂತು ಎದುರಿಗೆ ನೋಡಿದೆ. ಈಗ 5 ಗಂಟೆಯಾಗಿ ಹೋಗಿತ್ತು. ಆ ಮನೆಯ ಗೇಟಿನ ಒಳಗೆ 3-4 ಹುಡುಗರು ಹೋದರು. ಅವರೆಲ್ಲ ಆ ಮನೆಯ ಮಾಲೀಕನ ಮಕ್ಕಳಿರಬೇಕು ಅಂದುಕೊಂಡೆ. ಇವತ್ತು ಇವರು ಬಂದ ಕೂಡಲೇ ಎಲ್ಲಾ ವಿಷಯ ತಿಳಿಸಿ ಅಶ್ವತ್ಥನಿಗೂ ಹೇಳಿ ಕಳಿಸಬೇಕು ಅಂದುಕೊಳ್ಳುವಷ್ಟರಲ್ಲಿ ಹೊರಗಡೆ ಸೈಕಲ್ನ ಸದ್ದಾಯಿತು. ಅವರು ಬಂದರು. ನನ್ನ ಮನಸ್ಸಿನ ಗಲಿಬಿಲಿಯೆಲ್ಲ ನನ್ನ ಮುಖದ ಮೇಲೆ ಬರೆದಿಟ್ಟಂತೆ ಇತ್ತೋ ಏನೋ. ಎಂದೂ ಇಲ್ಲದು ಇವತ್ತು ಅವರೊಡನೆ ಮಾತು ಹೇಗೆ ಪ್ರಾರಂಭಿಸಬೇಕು ಎಂಬುದೇ ತಿಳಿಯದಾಗಿತ್ತು. ಸ್ವಾಭಾವಿಕವಾಗಿ ಅವರು ತಾವಾಗಿಯೇ ಕೆದಕಿ ಕೇಳುವ ಜಾಯಮಾನದವರಲ್ಲ. ಆದರೂ ಕೇಳಿದರು. ಯಾಕೆ, ಏನಾಯ್ತು? ಏನೋ ಒಂಥರ ಇದ್ದೀ, ಮೈ ಸ್ವಸ್ಥ ಇಲ್ವೇನು? ನನಗೆ ಮಾತಾಡಲು ದಾರಿ ಸಿಕ್ಕಿತು. ತಟ್ಟೆಗೆ ದೋಸೆ ಹಾಕುತ್ತಾ ಹೇಳಿದೆ. ಥೂ, ಏನೋರಿ, ಇಷ್ಟು ದಿನ ಶ್ರಮ ಪಟ್ಟಿದ್ದು ದಂಡ ಆಯ್ತು. ಅವರಿಗೆ ನನ್ನ ಮಾತಿನ ತಲೆ ಬುಡ ತಿಳಿಯದೆ ಸುಮ್ಮನೆ ಮಿಕಿ ನನ್ನ ಮುಖವನ್ನೇ ನೋಡಿದರು. ಮುಂದೆ ನಾನು ಹೇಗೋ ಒಂದು ಸೂತ್ರ ಹಿಡಿದು ಮಧ್ಯಾಹ್ನದಿಂದ ನಡೆದುದನ್ನೆಲ್ಲ ಅರ್ಧ ಗಂಟೆ ವಿವರಿಸಿದೆ. ನನಗಿಂತ ಹೆಚ್ಚು ಚಿಂತೆ ಅವರಿಗೇ ಆವರಿಸಿಕೊಂಡಿತು. 10-20 ಮೈಲು ಕಾಡುದಾರಿಯಲ್ಲಿ ನಡೆದು ಬಂದವರ ಸ್ಥಿತಿಯಾಗಿತ್ತು ನಮ್ಮದು. ಗಟ್ಟಿಯಾಗಿ ಮಾತನಾಡಿದರೆ ಕುಟ್ಟಮ್ಮನ ಕಿವಿಗೆ ಬಿದ್ದರೂ ಬೀಳಬಹುದೆಂದು ನಮ್ಮವರು ಅಡುಗೆ ಮನೆಗೆ ಬಂದು ಕೂತರು. ಮುಂದೇನು ಎಂಬ ಪ್ರಶ್ನೆ ನಮ್ಮಿಬ್ಬರ ಮುಂದೆ ಕುಳಿತಿತ್ತು. ನಮ್ಮವರು ಒಂದೇ ಮಾತಿನಲ್ಲಿ ಹೇಳಿದರು. ಏನೇ, ಹಾಲ್ ಕಾಯಿಸಿ ಅನ್ನ ಮಾಡಿಟ್ಬಿಡು, ಅಶ್ವತ್ಥನ್ ಮನೆ ಕಡೆ ಹೋಗ್ಬರೋಣ. ನನಗೂ ಅದೇ ಸರಿ ಅನಿಸಿತು. ರುಕ್ಕಮ್ಮ ಅಶ್ವತ್ಥರೆದುರಿಗೆ ನಮ್ಮ ದುರವ್ಯಸ್ಥೆಯನ್ನೆಲ್ಲ ಹೇಳಿ ಅದಕ್ಕೊಂದು ಪರಿಹಾರ ಹುಡುಕಿಕೊಳ್ಳಬೇಕಾಗಿತ್ತು. ಅದಕ್ಕೆ ಇದೇ ಸರಿಯಾದ ಮಾರ್ಗ ಅನಿಸಿತು. ಬೇಗ ಬೇಗ ಹಾಲು ಕಾಯಿಸಿ ಅನ್ನ ಮಾಡಿಟ್ಟು ಮನೆ ಬಾಗಿಲಿಗೆ ಬೀಗ ಹಾಕಿ ಹೊರಟೆವು. ಅಂಗಳದಲ್ಲಿ ಆಡುತ್ತಿದ್ದ ಶ್ಯಾಮ ತಂದೆಯನ್ನು ಕಂಡು, ಎಲ್ಲಿಗಣ್ಣ, ನಾನು ಬರ್ತೀನಿ ಅಂದ. ಅವರು ಬಾ ಎಂದಷ್ಟೇ ಅಂದು ಮುಂದೆ ನಡೆದರು. ಅಂಗಡಿಗೆ ನಮ್ಮ ಎನ್ನುತ್ತಾ ಅವನು ಸೀರೆಯ ನೆರಿ ಹಿಡಿದ. ನಾನು ಬಹುಮೆಲ್ಲಗೆ ಹೇಳಿದೆ, ಅಂಬಚ್ಚಿ ಮನೆಗೆ ಕಣೋ ಎಂದು. ಕುಟ್ಟಮ್ಮ ತಾನಾಗಿಯೇ ಕೂಗಿದಳು. ವಾಕಿಂಗ್ ಹೋದಿಯ ಶ್ಯಾಮಪ್ಪ? ಎಲ್ಲಿಗಾದ್ರೂ ಹೊರಟಾಗ ಎಲ್ಲಿಗೆ ಹೊರಟಿರೆಂದು ಕೇಳಬಾರದೆಂಬ ಅಂಶ ಅವಳಿಗೂ ಗೊತ್ತು. ಅದಕ್ಕೆ ಪರ್ಯಾಯವಾಗಿ ಕೇಳಿದ್ದಳು. ಶ್ಯಾಮ ಹೇಳಿದ, ವಾಕಿಂಗೂ ಇಲ್ಲ, ಗೀಕಿಂಗೂ ಇಲ್ಲ, ನಮ್ಮ ಅಂಬಚ್ಚಿ ಅವತ್ ಬಂದಿದ್ರಲ್ಲೇ ಅವ್ರ ಮನೆಗೆ ಹೋಗ್ತಿದ್ದೀನಿ. ನನಗೆ ಕುಟ್ಟಮ್ಮನ ಮುಖ ನೋಡುತ್ತಲೇ ಒಂದು ಅವ್ಯಕ್ತ ದಿಗಿಲು ಉಂಟಾಗಿತ್ತು.
ಆದರೆ ದಿಕ್ಕಿಲ್ಲದವರು ದೆವ್ವ ತುಂಬಿಕೊಂಡಂತೆ ಈಗ ಅವಳನ್ನೇ ಮಾತನಾಡಿಸಬೇಕಾಯಿತು. ವಿಧಿ ಇಲ್ಲದೆ ಹೇಳಿದೆ, ಇನ್ನೊಂದು ಗಂಟೆ ಒಳಗೆ ಬಂದ್ಬಿಡ್ತೀವಿ ಕುಟ್ಟಮ್ಮ, ಸ್ವಲ್ಪ ಮನೆ ಕಡೆ ನೋಡ್ಕೋತೀರಾ? ಅಯ್ಯೋ ಹೋಗ್ ಬನ್ನಿ ತಾಯಿ, ನಾನ್ ಎತ್ಲಾಗ್ ಹೋಗ್ತೀನಿ, ಇಲ್ಲೇ ಇರ್ತೀನಲ್ಲ, ಎಷ್ಟೊತ್ಗಾರ ಬನ್ನಿ, ಪರವಾಗಿಲ್ಲ, ಏನು ಯೋಚನೆ ಮಾಡ್ಬ್ಯಾಡಿ. ಈ ಬೋಚಾಳಿಯ ಹಿಂದೆ ಎಂಥ ಪರಮಘಾತಕತನ ಅಡಗಿದೆ ಎಂದು ನನಗೆ ಮಧ್ಯಾಹ್ನವೇ ತಾನೇ ತಿಳಿದದ್ದು. ನಾವು ಗೇಟು ದಾಟುವಾಗ 4-5 ಮಂದಿ ಹುಡುಗಿಯರು ನಕ್ಕಂತೆ ಕಂಡಿತು. ಹಿಂದಿರುಗಿ ನೋಡಿದೆ, ನಿಜಕ್ಕೂ ಹೌದು. ಗ್ಯಾರೇಜಿನ ಬಲಭಾಗದ ಮನೆಯ ಹಾಲ್ನಲ್ಲಿ 4-5 ಮಂದಿ ಪ್ರಾಯದ ಹುಡುಗಿಯರು ಸೆಕೆಂಡ್ ಶೋ ಸಿನಿಮಾಕ್ಕೆ ಏನೋ ಹೊರಡಲು ಶೃಂಗಾರವಾಗಿ ನಿಂತಿದ್ದರು. ತಮ್ಮಲ್ಲಿ ಏನು ಮಾತಾಡಿಕೊಂಡರೋ ತಿಳಿಯದು, ಕೊಳ್ಳೆಂದು ಎಲ್ಲ ಒಟ್ಟಿಗೆ ನಕ್ಕಿದ್ದರು. ಅವರಲ್ಲಿ ಒಂದು ಹುಡುಗಿಯ ಹಿಂಭಾಗವನ್ನು ಎಲ್ಲೋ ನೋಡಿದ್ದಂತೆ ಭಾಸವಾಯಿತು. ಆದರೆ ಆ ಹುಡುಗಿ ಅತ್ತ ಕಡೆಗೆ ಮುಖ ತಿರುಗಿಸಿ ನಿಂತಿದ್ದಳು. ನಮ್ಮವರು ರಸ್ತೆಯಲ್ಲಿ ನಿಂತು ನನ್ನನ್ನು ನಿರೀಕ್ಷಿಸುತ್ತಿದ್ದರು. ಇನ್ನು ಹೆಚ್ಚು ತನಿಖೆ ಮಾಡುತ್ತಾ ನಿಂತುಕೊಳ್ಳಲು ಸಮಯವೂ ಇರಲಿಲ್ಲ. ನಾನು ಹೊರಟೆ. ರುಕ್ಕಮ್ಮನ ಮನೆಯಲ್ಲಿ 1 ಗಂಟೆಯ ಕಾಲ ನಮ್ಮ ಪ್ರವಚನ ನಡೆಯಿತು. ಮುಂದೇನು ಮಾಡಬೇಕೆಂಬುದು ಯಾರಿಗೂ ತೋಚದು. ನಾವು 4 ಅಡುಗೆ ಮನೆಯಲ್ಲಿ ತಲೆಯ ಮೇಲೆ ದೊಡ್ಡ ಭಾರ ಹೊತ್ತವರಂತೆ ಚಿಂತಿತರಾಗಿದ್ದಾಗ ಹಜಾರದಲ್ಲಿ ರಂಗಚ್ಚಿ, ಅಂಬಚ್ಚಿ, ಶ್ಯಾಮ ಸುಖ ಸಂಕಥಾ ವಿನೋದದಲ್ಲಿ ಮುಳುಗಿ ಹೋಗಿದ್ದರು. ಅವರಿಗೇನು ಯಾವ ಚಿಂತೆಯೂ ಇರಲಿಲ್ಲ. ಕಡೆಯದಾಗಿ ರುಕ್ಕಮ್ಮ ಹೇಳಿದಳು, ಚಿಕ್ಕಪ್ಪ, ಈಗ ನಿಂತಗಳಿಗೆಲಿ ಏನ್ ಮಾಡೋಕ್ಕೂ ಆಗೋ ಹಾಗಿಲ್ಲ. ಸದ್ಯಕ್ಕೆ ಅಲ್ಲಿ ಏನು ಐಬೆ ತೋರಿಸ್ಬೇಡಿ. ನಾಳೆಯಿಂದಾನೇ ಮತ್ತೆ ಮನೆ ಹುಡ್ಕೋಕೆ ಪ್ರಾರಂಭ ಮಾಡಿದ್ರಾಯ್ತು. ಅಬ್ಬಬ್ಬಾ, ಅವತ್ ಹೋದಾಗ ಯಾ ಪಾಟಿ ಉಪಚಾರ ಮಾಡಿದ್ಲು ಪುಣ್ಯಾತ್ಕಿತಿ. ಯಾರ ತಾನೇ ಗೊತ್ತಾಗುತ್ತೆ ಹೇಳಿ? ಒಳ್ಳೆ ಗರ್ತಿರ್ ತಲೆ ಮೇಲೆ ಹೊಡೆದಾಗಿದ್ದಾಳೆ ಮಹಾತಾಯಿ. ಕತೆ ಪುಸ್ತಕದಾಗೆ ಇಂಥವೆಲ್ಲ ನಾನು ಓದಿದ್ನಮ್ಮ. ಆದ್ರೆ ಅದೆಲ್ಲ ಕಟ್ಕತೆ ಅಂತಾನೆ ಅಂದ್ಕೊಂಡಿದ್ದೆ. ನೀನ್ ಏನೇ ಹೇಳು ರುಕ್ಕಮ್ಮ, ನಂಗಂತೂ ಆ ಮನೇಲಿ ಒಬ್ಳೆ ಇರೋಕೆ ತುಂಬಾ ದಿಗ್ಲಾಗ್ತಾ ಇದೆ. ಏನೋ ಕಳ್ಳ ವ್ಯಾಪಾರ ಬೇರೆ ಮಾಡ್ತಾರಂತೆ ಅವರು. ದಿನ ಬೆಳಗಾದ್ರೆ ಪೇಪರ್ನಲ್ಲಿ ನಾವು ಓದಲ್ವೇ, ಯಾವ ಗಳಿಗೆಲಿ ಯಾರ ಕೈಗೆ ಕ್ವಾಳ ಬೀಳುತ್ತೋ ಹೇಳೋಕಾಗುಲ್ಲ. ಅವರು ಎಲ್ಲಾದ್ರೂ ಹಾಳು ಬಿದ್ದು ಹೋಗ್ಲಿ, ಸದ್ಯ ನಾವಲ್ಲಿಂದ ಪಾರಾದ್ರೆ ಸಾಕಾಗಿದೆ. ಅಶ್ವತ್ಥ ಹೇಳಿದ. ಹೋಗ್ಲಿ, ಮಧ್ಯಾಹ್ನ ನೋಡ್ದೆ ಅಂದ್ರಲ್ಲ ಚಿಕ್ಕಮ್ಮ, ಆ ಮನೆಗೆ ಹೋಗ್ಬಿಡಿ ಸದ್ಯಕ್ಕೆ. ಆಮೇಲೆ ನಿಧಾನವಾಗಿ ಬೇರೆ ಯಾವ್ದಾದ್ರೂ ಹುಡುಕದ್ರಾಯ್ತು. ನನಗೆ ಆ ಮನೆ ಏನೇನೂ ಇಷ್ಟವಿರಲಿಲ್ಲವಾದರೂ ಬೇಡ ಎಂದು ಬಿಟ್ಟರೆ ಮತ್ತೆ 1-2 ದಿನ ಹೋದರೆ ಅದು ಕೈತಪ್ಪಿ ಹೋದೀತು ಅನ್ನಿಸಿತು. ಮತ್ತೆ ಗಲ್ಲಿ ಗಲ್ಲಿ ಅಲಿಯುವುದೇ ಆಗುತ್ತದೆ. ನನಗೆ ತಲೆ ಸಿಡಿಯಲಾರಂಭಿಸಿತು. ರುಕ್ಕಮ್ಮನಿಗೆ ಹೇಳಿದೆ, ರುಕ್ಕಮ್ಮ, ಹೇಗೂ ಅನ್ನ ಮಾಡಿಟ್ಟಿದ್ದೀಯಲ್ಲ, ಶಾರದೆ ಹುಡುಗರನ್ನ ನೋಡ್ಕೊಳ್ಳಲ್ವೇ? ನೀವಿಬ್ರು ಬನ್ನಿ ನಮ್ಮನೆಗೆ. ಹಾಗೆ ಆ ಮನೆ ನೋಡ್ಕೊಂಡು ಬಂದ್ರಾಯ್ತು. ನಮಗೋ ನಿಮಗೋ ಯಾರಿಗಾದ್ರೂ ಆಗುತ್ತೆ. ರುಕ್ಕಮ್ಮ ಮರು ಮಾತಾಡಲಿಲ್ಲ. ಹುಡುಗರಿಗೆ ಬಡಿಸಿ ನೀನೂ ಊಟ ಮಾಡು ಎಂದು ಶಾರದೆಗೆ ತಿಳಿಸಿ ನನಗೂ ಕುಂಕುಮ ಕೊಟ್ಟು ಹೊರಟು ನಿಂತಳು. ಅಶ್ವತ್ಥನು ಶರ್ಟು ಏರಿಸಿದ. ಹೊರಟು 2ನೆಯ ಬಾಗಿಲಿಗೆ ಬಂದೆವು. ಖಾಲಿ ಬೆಂಕಿ ಪೊಟ್ಟಣವನ್ನು ಅಲ್ಲಾಡಿಸುತ್ತಾ ಆ ಮುದ್ರೆಯವರ ಮುದುಕಿ ಹೇಳಿತು, ಏನ್ರಿ, ದೇವರ ದೀಪ ಮುಟ್ಟಿಸ್ಲಿಕ್ಕೆ ಅಂತ ನೋಡ್ತೀನಿ, ಒಂದು ಕಡ್ಡಿನೇ ಇಲ್ಲ ನೋಡ್ರಿ. ಒಂದೇ ಒಂದ್ ಕಡ್ಡಿ ಕೊಡ್ತೀರಾ? ಬೆಳಗ್ಗೆ ತರಿಸ್ಕೊಡ್ತೀನಿ. ನನ್ನ ಮನಸ್ಸಿಗೆ ಕಸಿವಿಸಿಯಾಯಿತು. ರುಕ್ಕಮ್ಮನಿಗಂತೂ ಉಂಗುಷ್ಟದಿಂದ ನೆತ್ತಿಯವರೆಗೂ ಸಿಟ್ಟು ಉರಿಯಿತು. ಅವಳು ಹಲ್ಲು ಮುಡಿ ಕಚ್ಚಿಕೊಂಡು ಹೇಳಿದಳು, ಕರ್ಮ, ಮನೇಲಿ ಶಾರದೆ ಇದ್ದಾಳೆ, ಅವಳನ್ನ ಕೇಳಿ ಇಸ್ಕೊಳ್ಳಿ. ನಾವ್ ಎಲ್ಗೋ ಹೊರಟಿದೀವಿ, ಏನೇನ್ ಬೇಕೋ ಎಲ್ಲ ಅವಳ ಕೈಲೇ ಇಸ್ಕೊಳ್ಳಿ ಎಂದವಳೆ ದುಪು ದುಪು ಹೆಜ್ಜೆ ಹಾಕಿ ನೀವ್ ಬನ್ನಿ ಚಿಕ್ಕಮ್ಮ ಎಂದು ಹೇಳುತ್ತಾ ಮೆತ್ತಗೆ ಹಿಂತಿರುಗಿ ನೋಡದೆ ರೊಯ್ ರೊಯನೆ ನಡೆದಳು. ಮುದುಕಿ ನಮ್ಮೆಲ್ಲರನ್ನೂ ಮಿಕಮಿಕನೇ ನೋಡಿತು. ಅದಕ್ಕೆ ಗೊತ್ತು, ರುಕ್ಕಮ್ಮ ಬಾಯಲ್ಲಿ ಎಷ್ಟೇ ಕೂಗಾಡಿದರೂ ಮನಸ್ಸು ಒಳ್ಳೆಯದೆಂದು. ಕೂಗಾಡುತ್ತಲೇ ಬೈಯುತ್ತಲೇ ಅವಳು ಎಲ್ಲವನ್ನೂ ಕೊಡುತ್ತಿದ್ದಳು. ಶಾರದೆ ಹಾಗಲ್ಲ. ಅವಳು ಕಡ್ಡಿ ತುಂಡಾದಂತೆ ಇಲ್ಲ ಎಂದ ಮೇಲೆ ಬೇಕಾದ್ದೇ ಆದರೂ ಒಂದು ಚೂರು ಕೊಡುವವಳಲ್ಲ. ಶಾರದೆಯ ಸ್ವಭಾವ ಮುದುಕಿಗೆ ಗೊತ್ತು. ಮತ್ತೆ ಮುಂದಕ್ಕೆ ಹೆಜ್ಜೆ ಇಡದೆ ಅದು ಮನೆಯೊಳಕ್ಕೆ ಹೋಯಿತು. ಹೊರಡುವಾಗಲೇ ತುಂಬಾ ಹೊತ್ತಾಗಿ ಹೋಗಿದ್ದರಿಂದ ನಾವು ಬೇಗ ಬೇಗ ಹೆಜ್ಜೆ ಹಾಕಿದೆವು. ಮನೆಗೆ ಹೋಗಿ ದೇವರ ದೀಪ ಹೊತ್ತಿಸಿ ಮತ್ತೊಂದು ಸುತ್ತು ಕಾಫಿ ಕುಡಿದು ಬೀಗ ಹಾಕಿಕೊಂಡು ನಾವು ಆ ಮನೆಯ ಕಡೆ ಹೊರಟೆವು. ನಾವು ಗೇಟು ಸದ್ದು ಮಾಡಿಕೊಂಡು ಒಳಗೆ ಹೋದರೂ ಮಾಲೀಕರ ಮನೆಯ ಬಾಗಿಲು ತೆಗೆಯಲಿಲ್ಲ. ಮೇಷ್ಟರ ಹೆಂಡತಿ ಹೇಳಿದಂತೆ ಎಲ್ಲ 5 ಕ್ಯಾಂಡಲ್ನ ದೀಪಗಳು ಕೆಂಪು ಸೀಮೆ ಎಣ್ಣೆಯ ದೀಪಗಳಂತೆ ಮಂಕಾಗಿ ಕಂಡವು. ಮನೆಯ ಮುಂದಿನ ಅಷ್ಟು ದೊಡ್ಡ ತೋಟಕ್ಕೂ ಒಂದು ದೀಪವಿಲ್ಲ. ನಾವು ಹೇಗೋ ತಡವರಿಸಿಕೊಂಡು ಮೇಷ್ಟರ ಮನೆಯ ಬಾಗಿಲಲ್ಲೇ ನಿಂತೆವು. ಅವರ ಮನೆಯಲ್ಲಿ ಊಟಕ್ಕೆ ಕುಳಿತ ಹಾಗಿತ್ತು. ಮಕ್ಕಳು ಏನೋ ಗದ್ದಲ ಮಾಡುತ್ತಿದ್ದವು. ತಾಯಿ ಗದರಿಸುತ್ತಾ ಬಡಿಸುತ್ತಿದ್ದರು. ನಾನು ಮುಂಬಾಗಿಲನ್ನು ಸ್ವಲ್ಪ ತಳ್ಳಿ ರೀ ಅಂದೆ. ಮಧ್ಯಾಹ್ನ ಗಂಟೆಗಟ್ಟಲೆ ಹರಟೆ ಹೊಡೆದಿದ್ದರೂ ಆಕೆಯ ಹೆಸರನ್ನೇ ಕೇಳಿಕೊಂಡಿರಲಿಲ್ಲ.
ಆಕೆ ಮೇಷ್ಟರಿಗೆ ನಮ್ಮ ಪರಿಚಯ ಮಾಡಿಸಿದರು. ಆತ ತನ್ನ ಕಡತವನ್ನು ಬಿಚ್ಚಿ ಕೂತ. ಬೇಲೂರ್ ಹತ್ರ ಕರಡ್ಗ ಅಂತ ನಮ್ಮೂರು. ಸ್ವಂತ ಊರು, ಸ್ವಂತ ಮನೇಲೆ ಹುಟ್ಟು ಬೆಳೆದದ್ದು. ಆಮೇಲೆ ಗೊತ್ತೇ ಇದೆಯಲ್ಲ, ಏನೇನೋ ಪಾಲು ಪಚಡಿ ಅಂತಾಗಿ ಒಂದಿಷ್ಟಿಷ್ಟು ತರಿ ಜಮೀನ್ ಬಂದಿತ್ತು ನನ್ ಪಾಲ್ಗೆ. ಆ ಕೊಂಪೆಲ್ ಕೂತ್ಕೊಂಡ್ರೆ ಅದ್ರಾಗಿ ಜೀವನ ನಡೆಯುತ್ತೆ. ಅದನ್ನತ್ಲಾಗ್ ಯಾರಿಗೋ ಸೀದು ಇತ್ಲಾಗೆ ಹತ್ತು ಬಂದ್ವಿ. ಆಯ್ತು, ಆ ಪುಡಿ ಕಾಸು 2 ದಿನಕ್ಕೆ ಸೋರ್ ಹೋಯ್ತು ಬಿಡಿ. ನಾವಂತೂ ಅವತ್ತಿನಿಂದ ಇವತ್ತಿನವರೆಗೂ ಪಡ್ತಾ ಇರೋ ಭವಣೆ ಆ ಪರಮಾತ್ಮನ್ಗೆ ಪ್ರೀತಿ. ಮನೆ ಇಲ್ದವ್ರಿಗೆ ಮಾನವಿಲ್ಲ ಅನ್ನೋ ಮಾತು ಸುಳ್ಳಲ್ಲ ನೋಡಿ. ನಮ್ದೊಂದ್ ಕತೆ. ಪಾಪ ನಿಮ್ಗೆ ಊರಲ್ಲಿ ಮನೆ ಇದ್ದು ಇಲ್ಲಿ ಬಂದು ಒದ್ದಾಡೋ ಸ್ಥಿತಿ ಬಂತಲ್ಲ, ಇದು ಹೇಳಿ. ಮೇಷ್ಟರು 3 ನಿಮಿಷದಲ್ಲಿ ತಮ್ಮ ಬದುಕಿನ ದಾರುಣ ಚಿತ್ರವನ್ನು ನಮ್ಮ ಮುಂದೆ ಬಿತ್ತರಿಸಿದರು. ಮೇಷ್ಟ್ರ ಹೆಂಡತಿ ಹಿರಿಯ ಹುಡುಗಿಗೆ ಎಂಜಲು ಗೋಮಯ ಮಾಡಲು ತಿಳಿಸಿ ಸೆರಗಿನಿಂದ ಕೈ ಒರೆಸಿಕೊಳ್ಳುತ್ತಾ ಬಂದರು. ಬನ್ನಿ, ಪಾಪ ಈಗ್ಲೇ ನಿಮಗ್ ಹೊತ್ತಾಗಿ ಹೋಗಿದೆ. ಇನ್ನು ಬೆಳಿಗ್ಗೆ ನಿಮ್ಗೆ ಆ ಮನುಷ್ಯ ಸಿಕ್ಕೋದೂ ಇಲ್ಲ. ಬರೋರ್ ಬಂದಿದ್ದೀರಿ, ನೋಡ್ಕೊಂಡೇ ಹೋಗಿರಂತೆ. ನಾವೆಲ್ಲ ಎದ್ದು ಆಕೆಯ ಹಿಂದೆ ಹೋದೆವು. ಕತ್ತಲೆಯಲ್ಲಿ 2-3 ಕಡೆ ಎಡವಬೇಕಾಯಿತು. ಮೇಷ್ಟ್ರ ಮಗಳು ಒಂದು ಬೆಡ್ ಲ್ಯಾಂಪ್ ಅನ್ನು ತಂದು ತಾಯಿಯ ಕೈಗೆ ಕೊಟ್ಟಳು. ಅಂತೂ ಮಾಲೀಕರ ಮನೆಯ ಬಾಗಿಲು ತಲುಪಿದೆವು. ಪುಣ್ಯಕ್ಕೆ ಇನ್ನೂ ಅವರು ದೀಪ ಆರಿಸಿರಲಿಲ್ಲ. ಮೇಷ್ಟ್ರ ಹೆಂಡತಿ ಹುಡುಗಿಯೊಂದನ್ನು ಕೂಗಿದರು. ಲೇ ಸುಬ್ಲಕ್ಷ್ಮಿ, ಸುಬ್ಲಕ್ಷ್ಮಿ, ನಿಮ್ ತಂದೆ ಇದಾರೇನೆ ಮನೇಲಿ? ಹುಡುಗಿಯ ಬದಲಾಗಿ ಆತನೇ ಮಾತನಾಡಿ ಬಾಗಿಲು ತೆಗೆದರು. ಯಾರೋ, ಯಾಕೆ ಎಂದು ಕೇಳಿತು ಪ್ರಾಣಿ. ಮನೆಯೊಳಗಿನ ದೀಪದ ಮಾಸಲು ಬೆಳಕು ಅಂಗಳಕ್ಕಷ್ಟು ಬಿತ್ತು. ಮೇಷ್ಟ್ರ ಹೆಂಡತಿ ನಾವು ಬಂದ ಉದ್ದೇಶವನ್ನು ತಿಳಿಸಿದರು. ಆತ ಯಾವ ಮಾತನ್ನು ಸ್ಪಷ್ಟವಾಗಿ ಆಡುವ ಪ್ರಾಣಿ ಅಲ್ಲ ಎಂದು ಆಗಲೇ ತಿಳಿಯಿತು. ಆತ ನಮ್ಮನ್ನು ಒಳಗೆ ಕರೆಯುವ ಬದಲು ತಾವೇ ಅಂಗಳಕ್ಕೆ ಬಂದು ನಿಂತು ತಲೆ ಕೆರೆಯುತ್ತಾ, ಮನೇನಾ? ಯಾರ್ಯಾರೋ ಕೇಳಿದ್ದಾರೆ ನೋಡಿ. ನಮಗೆ ಸಿಕ್ಕೋರಿಗೆ ಕೊಡೋಕೆ ಹೆದರಿಕೇನಪ್ಪ. ಎಲ್ಲೆಲ್ಲಿಯೋರೋ ಬಂದು ಸೇರ್ಕೊಂಡ್ ಬಿಟ್ಟಿದ್ದಾರೆ ಹಾಳಾದ್ದು ಈ ಬೆಂಗಳೂರಿಗೆ. ಪುಂಡ್ರು ಪೋಖ್ರಿಗಳೆಲ್ಲ ಬಂದು ಮನೆ ಕೇಳ್ತಾರೆ. ಕೊಡೋಲ್ಲ ಅಂದ್ರೆ ಹೊಡಿಯೋಕೆ ಬರ್ತಾರೆ. ಬಹಳ ಕಷ್ಟ ಈ ಮನೆ ಕಟ್ಕೊಂಡೋರಿಗೆ. ನಮ್ಮವರು ಬಾಡಿಗೆ ವಿಷಯ, ಅಡ್ವಾನ್ಸು ಎಷ್ಟು ಮುಂತಾಗಿ ಕೇಳಿದರು. ಆತನೋ ಅದನ್ನು ಬಿಟ್ಟು ತಾನು ಮನೆ ಕಟ್ಟಿಸಿದ ಪುರಾಣ ಬಿಚ್ಚಿಕೊಂಡ. ನಮಗೆ ಅಂಗಳದಲ್ಲಿ ನಿಂತು ನಿಂತೇ ಸಾಕಾಯಿತು. ಕಡೆಗೆ ನಮ್ಮವರು ಹೇಳಿದರು, ನೋಡಿ, ಇವ್ರು ತುಂಬಾ ದೂರ ಹೋಗೋರು. ಯಾವ್ದಾದ್ರೂ ಒಂದು ಮಾತು ಹೇಳ್ಬಿಡಿ, ನಮಗೂ ಹೊತ್ತಾಗತ್ತೆ. ನೀವು ಮಲಗ್ಬೇಕೇನೋ ಪಾಪ. ಅಷ್ಟು ಹೊತ್ತಿಗೆ ಮೇಷ್ಟರು ಪಕ್ಕದ ಮನೆಯವರು ಬಂದು ಸೇರಿದರು. ಮೇಷ್ಟರೇ ಹೇಳಿದರು, ಒಂದ್ ಮಾತು ಸರಿಯಾಗಿ ಹೇಳ್ಬಿಡಿ ಸಂಗಯ್ಯನೋರೇ, ಯಾವತ್ತೂ ನೀವು ಮಿಜಿಮಿಜಿನೇ. ಆಗಲೂ ಆತ ಕಿವಿ ಕೆರೆದುಕೊಳ್ಳುತ್ತಾ, ಅದು ಒಂದು ಕೆಲಸ ಮಾಡ್ತೀರಾ? ಬೆಳಿಗ್ಗೆ ಅಷ್ಟೊತ್ತಿಗೆ ಬನ್ನಿ, ಮಾತಾಡೋಣ. ನೀವೆಲ್ಲ ಮನೇನು ನೋಡಿದ ಹಾಗಾಗುತ್ತೆ. ಯಾಕೀ ಕತ್ಲನಾಗೆ ಈ ಹೊತ್ನಾಗೆ ಪರದಾಡುವುದು ಅಂದರು ನರಳಾಟದಲ್ಲೇ. ಎಲ್ಲರಿಗೂ ಅದು ಸರಿ ಎನಿಸಿದರು. ಬೆಳಗ್ಗೆ ಎಲ್ಲರಿಗೂ ಕೆಲಸವೇ. ಕಡೆಗೆ ಅಶ್ವತ್ಥ ಇಬ್ಬರು ಬೆಳಿಗ್ಗೆ ಮುಂಚೆ ಬರುವುದೆಂದು ಇತ್ಯರ್ಥವಾಯಿತು. ಅಂತೂ ಏನು ಮನಸ್ಸು ಬಂತೋ ತಿಳಿಯದು. ಆತ ಮಗಳಿಗೆ ಹೇಳಿದ, ಲೇ ಲಲಿತಾ, ಇವ್ರಿಗೆ ಒಂಚೂರು ಕುಂಕುಮ ಕೊಡಮ್ಮ ಎಂದು. ಒಂದು ಹುಡುಗಿ ಹಾಲ್ನಲ್ಲಿ ನಿಂತು ಒಳಿಗ್ ಬನ್ನಿ ಅಂದಳು. ನಾನು, ರುಕ್ಕಮ್ಮ, ಮೇಷ್ಟ್ರ ಹೆಂಡತಿ ಹಾಲಿನೊಳಗೆ ಕಾಲಿಟ್ಟೆವು. ಉದ್ದಕ್ಕೆ ಹಾಸಿದ ಒಂದು ಹಳೆಯ ಗಾದಿಯ ಮೇಲೆ 4-5 ಸಣ್ಣ ಸಣ್ಣ ಹುಡುಗರು ಮಲಗಿದ್ದರು. ತಾರಸಿಯ ಗೊಣಸಿಗೆ ಹಗ್ಗ ಬಿಗಿದು ಒಂದು ಸೈಕಲ್ ಅನ್ನು ನೇತು ಹಾಕಿದ್ದರು. ಬಾಗಿಲೆದುರಿನ ಚಚ್ಚೆಯ ಅಟ್ಟದಿಂದ 4-5 ಗಂಡು ಹುಡುಗರು ನಮ್ಮನ್ನು ಹಣಕಿ ನೋಡಿದವು. ಈ ತೊಳಸಂಬಟ್ಟೆಯ ಮನಸ್ಥಿತಿಯಲ್ಲೂ ನನಗೆ ನಗು ಬಂದಿತು. ನಾನು ಕುಂಕುಮ ಹಿಡಿದು ನಿಂತ ಹುಡುಗಿಯನ್ನು ಕೇಳಿದೆ, ಅದ್ಯಾಕಮ್ಮ ಹುಡುಗರೆಲ್ಲ ಅಲ್ಲಿ ಮಲಗಿದ್ದಾರೆ ಅಂತ. ಎಲ್ಲಿ? ಕೆಳಗ್ ಮಲಗೋಕೆ ಜಾಗನೇ ಇಲ್ಲ. ಅಲ್ಲಿ 3-4 ಜನ ಸುಖವಾಗಿ ಮಲ್ಕೋಬಹುದು. ಯಾವಾಗ್ಲೂ ಅವ್ರಲ್ಲೇ ಮಲಗೋದು ಅಂದಿತು ಹುಡುಗಿ. ಅಲ್ಲ, ಅಕಸ್ಮಾತ್ ನಿದ್ದೆಗಣ್ಣಲ್ಲಿ ಹೊರಳಿ ಬಿದ್ಗಿದ್ರೆ? ಅದಕ್ಕೆ ಹುಡುಗಿಯ ಬದಲು ಮೇಲೆ ತಲೆ ಹಾಕಿ ಕುಳಿತ ಹುಡುಗನೇ ಉತ್ತರ ಹೇಳಿದ, ಏ ಇಲ್ರಿ, ಆ ಕಡೆಗೆ ತಲೆ ಹಾಕೊಂಡ್ ಮಲ್ಕೋತೀವಿ. ಬೀಳೋದು ಇಲ್ಲ, ಗೀಳೋದು ಇಲ್ಲ. ಶ್ಯಾಮ ನನ್ನನ್ನು ತಿವಿಯತೊಡಗಿದ. ಅಮ್ಮ, ಅವರೆಲ್ಲ ಅಷ್ಟೆತ್ರ ಹೇಗಮ್ಮ ಹತ್ತಿದ್ರು? ಮೆಟ್ಲೇ ಇಲ್ವಲ್ಲ? ಅದು ನಿಜವೇ. ಹುಡುಗರು ಅಷ್ಟೆತ್ತರ ಹೇಗೆ ಹತ್ತುತ್ತಾರೋ, ಹೇಗೆ ಇಳಿಯುತ್ತಾರೋ? ನಾನು ಅಚ್ಚರಿಪಟ್ಟೆ. ಕೆಳಗೆ ಮಲಗಿಕೊಂಡಿದ್ದ ಹುಡುಗಿ ಹೇಳಿದಳು, ಓಯ್, ಅಲ್ ನೋಡು, ಅಲ್ಲಿ ನೇತಾಡುತ್ತಲ್ಲ ಆ ಹಗ್ಗ, ಅದನ್ನ ಹಿಡಿದು ಮೇಲಕ್ಕೆ ಹತ್ ಬಿಡ್ತಾರೆ. ಆಮೇಲೆ ಸೈಕಲ್ ಅನ್ನ ಎಳೆದು ಕಟ್ಟುವುದು. ನಾನು ಆ ಹಗ್ಗದ ಕಡೆ ನೋಡಿದೆ. ಸೈಕಲ್ ಫ್ರೇಮ್ಗೆ ಬಿಗಿದ ಹಗ್ಗವನ್ನು ಆ ಗೊಣಸಿನ ಮುಖಾಂತರ ಎಳೆದು ಮುಂದಿನ ಕಿಟಕಿಯ ಕಂಬಿಗೆ ಬಿಗಿದಿದ್ದರು. ಇದು ರೂಮು? ಅದು ಅಡುಗೆ ಮನೆನಾ? ರುಕ್ಕಮ್ಮ ಅಡುಗೆ ಮನೆಯತ್ತ ಹಣಿಕೆ ಕೇಳಿದಳು. ರೂಮಿನ ಬಾಗಿಲಿಗೆ ಬೀಗ ಹಾಕಿತ್ತು.
ರುಕ್ಕಮ್ಮನ ಮಾತಿಗೆ ಅವರು ಯಾರು ಉತ್ತರ ಹೇಳದ್ದರಿಂದ ಮೇಷ್ಟ್ರ ಹೆಂಡತಿಯೇ ಹೇಳಿದರು, ಹ್ಞೂ ಇದೇ ಒಂದ್ ರೂಮು, ಏನೋ ಸಾಮಾನಿಟ್ಕೊಂಡು ಬೀಗ ಹಾಕೊಂಡಿದ್ದಾರೆ. ಇದು ಅಡಿಗೆ ಮನೆ. ಪಾಪ ಮಲ್ಗೋಕ್ ಜಾಗ ಇಲ್ದೆ ಅಲ್ಲೂ 3-4 ಜನ ಮಲಗ್ತಾರೆ. ನಿಮ್ಮಣ್ಣ ಎಲ್ಲೇ ಲಲ್ತಾ? ಆ ಖಾಲಿ ಮನೇಲಿ ಮಲಗಿದ್ದಾರೆ ಅವರಿಬ್ರು, ಹುಡುಗಿ ಹೇಳಿದಳು. ಇಷ್ಟಾದರೂ ಆ ಮನೆ ಯಾಕೆ ಹೊರಗೆ ತಲೆ ಹಾಕಲಿಲ್ಲ. ಮೇಷ್ಟ್ರ ಹೆಂಡತಿ ಸುಮ್ಮನಿರಲಿಲ್ಲ. ಏನೇ ಲಲ್ತಾ, ನಿಮ್ಮಮ್ಮ ಆಗ್ಲೇ ಮಲಗ್ಬಿಟ್ರೇನೆ, ಆಚೆನೆ ಕಾಣ್ಲಿಲ್ಲ ಎನ್ನುತ್ತಾ ಅಡುಗೆ ಮನೆಯತ್ತ ಇಣುಕಿದರು. ಬಾಗಿಲ ಹಿಂದಿನಿಂದ ನಾವು ಮಧ್ಯಾಹ್ನ ಕಂಡ ಮುಖ ಅರ್ಧ ಮಾತ್ರ ಕಂಡಿತು, ಅರ್ಧ ಮಾತೂ ಕೇಳಿಸಿತು. ಅಯ್ಯೋ, ಈಗ್ಲೇ ಎಲ್ರಿ ಮಲಗುವುದು, ಇನ್ನು ಒಬ್ಬೊಬ್ರೆ ಊಟ ಮಾಡ್ತಾ ಇದ್ದಾರೆ. ಹುಡುಗಿಯೊಬ್ಬಳು ಉಂಡ ತಟ್ಟೆಯನ್ನು ಎತ್ತಿಕೊಂಡು ಬಚ್ಚಲ ಮನೆಗೆ ಹೋದಳು. ಅವಳ ಹಿಂಭಾಗವನ್ನು ನೋಡಿ ನನಗೆ ತಟ್ಟನೆ ನೆನಪು ಬಂದಿತು. ಮಧ್ಯಾಹ್ನ ನಾನು ನೋಡಿದ ಹುಡುಗಿ ಇವಳೇ, ಮತ್ತೆ ಸಂಜೆ ತುಂಗಮ್ಮನ ಮನೆಯಲ್ಲಿ ಕಂಡ ಹುಡುಗಿ ಇವಳೇ. ಇವಳು ಯಾಕೆ ಅಲ್ಲಿ ಬಂದಿದ್ದಳು? ನನ್ನ ತಲೆಯಲ್ಲಿ ಇಲಿ ಹೊಕ್ಕಂತಾಯಿತು. ಅಶ್ವತ್ಥ ರುಕ್ಕಮ್ಮನನ್ನು ಕರೆದ. ರುಕ್ಕ, ಮನೆಗೆ ಹೋಗೋಕೆ ಹೊತ್ತಾಗುಲ್ವೇ? ಮತ್ತೆ ಬರ್ತೀನಲ್ಲ ಬೆಳಿಗ್ಗೆ, ನಾನ್ ನೋಡ್ತೀನಿ ನಡಿ. ಮನೆಯಾಕೆಗೆ ತಿಳಿಸಿ ನಾವೆಲ್ಲ ಹೊರಬಂದೆವು. ಕಡೆಗೂ ಆ ಬಿದಿರೆಯೊಳಗಿನ ಚತುರೆ ಹೊರಬರಲಿಲ್ಲ. ಮೇಷ್ಟ್ರ ಹೆಂಡತಿ ಕುಂಕುಮ ಕೊಟ್ಟರು. ನಾವೆಲ್ಲ ಮನೆಗೆ ಬಂದೆವು. ದಾರಿಯಲ್ಲೇ ನಾನು ಮನೆಯಾತನ ಮಗಳ ಸುದ್ದಿ ಹೇಳಿದೆ. ಆದರೆ ನಮ್ಮವರು ನಂಬಲಿಲ್ಲ. ಏ ಪಾಪ, ಆ ಮನೇಲಿ ಯಾರಾದ್ರೂ ಸ್ನೇಹಿತರು ಇರಬಹುದು ಅಷ್ಟೇ, ನೀನು ಇಲ್ಲದೊಂದು ಗುಣಾಕಾರ ಹಾಕ್ತಿ ಮಾರಾಯ್ತಿ ಅಂದರು. ಮನೆ ಬಂದಿತು. ರುಕ್ಕಮ್ಮನಿಗೂ ಹೊತ್ತಾಗಿತ್ತು. ಬೇಗ ಬೇಗ ಹೊರಟರು. ನಾನು ಮತ್ತೆ ಗೇಟಿನವರೆಗೆ ಹೋದೆ. ಹಿಂತಿರುಗುವಾಗ ಸಹಜವಾಗಿ ನನ್ನ ಕಣ್ಣು ತುಂಗಮ್ಮನ ಮನೆಯ ಕಡೆ ಹೋಯಿತು. ತುಂಗಮ್ಮ ಒಂದು ಗೇಣು ಜರಿ ಬಾರ್ಡರಿನ ಸೀರೆಯುಟ್ಟು ಎಲ್ಲಿಗೋ ಹೊರಡಲು ತಯಾರಾಗಿದ್ದಂತೆ ಕಂಡಿತು. ಆಕೆ ದೀಪದ ಎದುರಿಗೆ ನಿಂತದ್ದರಿಂದ ಕಿವಿಯ ಓಲೆ ಫಳಫಳಿಸಿತು. ಹಣೆಗಿಟ್ಟ ದೊಡ್ಡ ಕುಂಕುಮ ಆಕೆಯ ಗರತಿತನವನ್ನು ಸಾರುತ್ತಿತ್ತು. ಯಾರೊಡನೆಯೋ ಮಾತಾಡಿ ಗಟ್ಟಿಯಾಗಿ ನಕ್ಕಳು ತುಂಗಮ್ಮ. ನಾನು ಬೇಗ ಬೇಗ ಮನೆಗೆ ಬಂದೆ. ರಾತ್ರಿ ನೆಟ್ಟಗೆ ನಿದ್ರೆ ಇಲ್ಲ. ಬೆಳಗ್ಗೆ 7:00 ಅಶ್ವತ್ಥ ಬಂದ. ನಾನು ಬೇಗ ಬೇಗ ಅಡುಗೆ ಮಾಡಿಟ್ಟು ಅವರ ಜೊತೆಗೆ ಹೊರಟೆ. ಶ್ಯಾಮ ಸ್ಕೂಲಿಗೆ ಹೋಗಿದ್ದ. ಸಂಗಯ್ಯ ಮನೆಯಲ್ಲೇ ಇದ್ದರು. ಮನೆಯ ಬಾಗಿಲನ್ನು ಮುಂದಕ್ಕೆಳೆದುಕೊಂಡೇ ಆತ ಹೊರಗೆ ಬಂದರು. ಗಂಡಸರು ಬಾಡಿಗೆ ವಿಷಯ ಮಾತನಾಡಿದರು. ಆತ ಒಂದು ಬಗೆಯ ಮೇಣದ ಜಾತಿಯವ. ಏನೊಂದು ಖಚಿತವಾಗಿ ಹೇಳಲೊಲ್ಲ. ನಾವು ಮನೆಯವರನ್ನೆಲ್ಲ ಮತ್ತೊಂದು ಸಾರಿ ನೋಡಿದೆವು. ನಮಗೆ ಅದು ಟೆಂಪರವರಿಯೇ ಹೊರತು ಖಾಯಮ್ಮಾಗಿ ಇರುವುದಕ್ಕಾಗಿ ಅಲ್ಲ. ಆತ ಮೊದಲು 6 ತಿಂಗಳ ಅಡ್ವಾನ್ಸು ಕೇಳಿದರು. 40 ರೂಪಾಯಿಯಂತೆ 6 ತಿಂಗಳದು 240 ಅಡ್ವಾನ್ಸು, 10 ತಿಂಗಳ ಅಗ್ರಿಮೆಂಟು. ನಮ್ಮವರು ಅಶ್ವತ್ಥ ಮತ್ತೆ 3 ಮನೆಯ ಗಂಡಸರು ಸೇರಿಕೊಂಡು ಆತನನ್ನು ಹಿಗ್ಗ ಮುಗ್ಗ ಮಾಡಿದರು. ಕಡೆಗೆ ಆತ ಒಪ್ಪಿಕೊಂಡದ್ದು 1 ತಿಂಗಳ ಅಡ್ವಾನ್ಸು, ಅಗ್ರಿಮೆಂಟ್ ಇಲ್ಲವೇ ಇಲ್ಲ. ಬಾಡಿಗೆ ಮಾತ್ರ 40 ಕೊಡಬೇಕಾಯಿತು. ಕೊಟ್ಟು ಆಯಿತು. ಅಂದು ತಾರೀಖು 22. ಮನೆಗೆ ಸುಣ್ಣ ಹೊಡಿಸಿ ಕ್ಲೀನ್ ಮಾಡಿಸಿ ಎಂದು ಹೇಳಿ ನಾವು ಮನೆಗೆ ಬಂದೆವು. ಇನ್ನು 8 ದಿನ ನಾವು ಈ ಮನೆಯಲ್ಲಿ ಕಾಲ ತಳ್ಳಬೇಕಲ್ಲಪ್ಪ ಅನ್ನಿಸಿತು. ಈ ನಡುವೆ ನಾನು ವರಾಂಡಾದಲ್ಲಿ ಕೂರುವುದನ್ನೇ ಬಿಟ್ಟಿದ್ದೆ. ತುಂಗಮ್ಮ ಮಾತ್ರ ಮೊದಲಿನಂತೆಯೇ ಇದ್ದಳು. ದಿನ ಬೆಳಗ್ಗೆ ತುಳಸಿ ಪೂಜೆ, ಶಾಮನಿಗೆ ಹಣ್ಣು, ನಗುನಗುತ್ತ ಮಾತು. ಈಗ ನನಗೊಂದು ದೊಡ್ಡ ಕುತ್ತು ಬಂದಿತ್ತು. ನಮ್ಮವರು, ನೀನೇ ಹೋಗಿ ಫಸ್ಟ್ಗೆ ಖಾಲಿ ಮಾಡ್ತೀವಿ ಅಂತ ತುಂಗಮ್ಮನಿಗೆ ಹೇಳ್ಬರ್ಬಾರ್ದೆ ಎಂದು ಕೇಳಿದರು. ನನಗೆ ಕೇಳಿಯೇ ತಲೆ ಸುತ್ತು ಬಂದಿತು. ಯಾಕೆ ಬಿಡ್ತೀರಿ ಅಂತ ಆಕೆ ಕೇಳಿದ್ರೆ ಏನ್ ಕಾರಣ ಹೇಳೋದು? ಕಾರಣ ಇಲ್ದೆ ಬಿಡ್ತೀವಿ ಅಂದ್ರೆ ಅವ್ರ ತಾನೇ ಏನ್ ತಿಳ್ಕೊತಾರೆ? ಮನೆಗೆಲ್ಲ ಸೌಕರ್ಯ ಇದೆ, ಬಾಡಿಗೆ ಕಡಿಮೆ, ಅಡ್ವಾನ್ಸ್ ಇಲ್ಲ, ಮನೆಯವರಿಂದ ನಮ್ಗೆಂತ ತೊಂದ್ರೆನೂ ಇಲ್ಲ. ಛೆ, ಆ ಮನೆಯವ್ರ ಮಾತೆ ಕೇಳ್ಕೊಂಡು ನಾವು ದುಡುಕ್ಬಿಟ್ವಾ? ದೊಡ್ಡ ಮನುಷ್ಯರ ಮನೆ, 108 ಜನ ಬರ್ತಾರೆ ಹೋಗ್ತಾರೆ. ಆದ್ರೆ ನಿಜ ಸಂಗತಿ ತಿಳಿದೆ ನಾವೆಂತ ಮಂಗ್ತನ ಮಾಡಿದ್ದಾಯ್ತಲ್ಲ. ಅಲ್ಲಿಗೆ ಬೇರೆ 40 ರು ತೆತ್ತು ಬಂದಿದ್ದಾಗಿದೆ. ಅಶ್ವತ್ಥನಿಗಾದರೂ ಕೊಡಿಸೋಣವೆಂದರೆ ಅವನು ನಿಂತ ಮೆಟ್ಟಿಲಿನಲ್ಲಿ ಆ ಮನೆ ಬಿಡುವಂತಿಲ್ಲ. ರೇಷನ್ ಡಿಪೋ, ಮಕ್ಕಳ ಸ್ಕೂಲು ಎಲ್ಲ ಅವನಿಗೆ ಹತ್ತಿರವಾಗಿದೆ. ಕಷ್ಟವೋ ಗುದ್ದಾಟವೋ ಅದು ಅವರಿಗೆ 6 ವರ್ಷಗಳಿಂದ ಒಗ್ಗಿದ ಜಾಗ, ಬಡವರಿಗೆ ಸರಿಯಾದ ಸ್ಥಳ. ನಾನೀಗ ತಪ್ಪನ್ನು ಅವರ ಮೇಲೆ ಹಾಕಲು ಯತ್ನಿಸಿದೆ. ಹೋಗ್ರಿ, ನೀವೇನೋ ಸಲೀಸಾಗಿ ಹೇಳ್ಬಿಟ್ರಿ, ಯಾಕೆ ಬಿಡ್ತೀರಿ ಅಂತ ಆಕೆ ಕೇಳಿದ್ರೆ ನಾನೇನ್ ಹೇಳಲಿ? ಏನು ಹೇಳಬೇಕೆಂಬುದು ಅವರಿಗೂ ತಿಳಿಯದು. ಇದೊಳ್ಳೆ ಪೀಕ್ಲಾಟಕ್ ಬಂತಲ್ಲ, ನಾನ್ ತಾನೇ ಏನೇ ಹೇಳಲಿ? ಕಾರಣ ಏನ್ ಹೇಳೋಕ್ಕಾಗುತ್ತೆ? ಹೇಳೋ ಅಂತ ವಿಷಯನ ಅದು? ನಮ್ಗೆ ಬೇರೆ ಮನೆ ಸಿಕ್ಕಿದೆ, ಬಿಡ್ತಾ ಇದೀವಿ ಅನ್ನೋದು ಅಷ್ಟೇ. ಬಿಟ್ಟ ಮೇಲೆ ನಮ್ ಸುದ್ದಿ ಅವ್ರಿಗಿಲ್ಲ, ಅವ್ರ ಸುದ್ದಿ ನಮಗಿಲ್ಲ. ಆ ವಿಷಯ ನನಗೂ ಗೊತ್ತು. ಸದ್ಯ ಈಗ ಇಲ್ಲಿಂದ ಪಾರಾಗೋದು ಹೇಗೆ ಅದನ್ನ ಹೇಳಿ. ಅವರು ಒಂದು ಗಳಿಗೆ ಯೋಚಿಸಿ ಹೇಳಿದರು.
ನೋಡು, ಒಳ್ಳೆ ಕೆಲ್ಸಕ್ಕೆ ಸುಳ್ಳೆ ಪ್ರಧಾನ ಅಂತ ಒಂದ್ ಕೆಲ್ಸ ಮಾಡು. ನಾಳೆ ಬೆಳಗ್ಗೆ ಊಟ ಮಾಡ್ಕೊಂಡು ನೀನು ಶ್ಯಾಮ ಸ್ವಸ್ಥವಾಗಿ ಅಶ್ವತ್ಥನ್ ಮನೆಗೆ ಹೋಗ್ಬಿಡಿ. ಇನ್ 8-10 ದಿನ ಈ ಕಡೆ ಮುಖ ಹಾಕ್ಬೇಡಿ. ನಾನೇ ಬರ್ತೀನಿ ಅಲ್ಲಿ ಊಟಕ್ಕೆ. ಒಂದ್ ಪಕ್ಷ ಆಕೆ ಏನಾದ್ರೂ ಕೇಳಿದ್ರೆ ನಮ್ ತಾಯಿಗೆ ಹುಷಾರಿಲ್ಲ ಅಂತ ಕಾಗ್ದ ಬಂತು, ಊರಿಗೆ ಕಳ್ಸಿದೀನಿ ಅಂತ ಹೇಳ್ತೀನಿ. ಫಸ್ಟ್ಗೆ 2 ದಿನ ಇದೆ ಅನ್ನುವಾಗ ಇಲ್ಲೇ ನಮ್ ನೆಂಟ್ರದ್ದೇ ಮನೆ ಇದೆ, ಅಲ್ಲಿಗೆ ಹೋಗ್ತೀವಿ ಅಂತ ಹೇಳಿ ಮನೆ ಖಾಲಿ ಮಾಡ್ತೀನಿ. ಆ ಮನೆಗೆ ಹೋದ್ಮೇಲೆ ನೀನು ಬರುವಂತೆ. ನಾನು ದೊಡ್ಡ ನಿಟ್ಟುಸಿರು ಬಿಟ್ಟೆ. ನಾವು ಎಂದು ಇಂಥ ಕುತ್ತಿನಲ್ಲಿ ಸಿಕ್ಕಿದ್ದೂ ಇಲ್ಲ. ಇಷ್ಟು ದೊಡ್ಡ ಸುಳ್ಳು ಹೇಳಬೇಕಾದ ಸಂಭವವೂ ಬಂದಿರಲಿಲ್ಲ. ನಾನು ಕೂಡಲೇ ಎಚ್ಚೆತ್ತು ಹೇಳಿದೆ, ನಿಮ್ದೊಳ್ಳೆರಿ, ಇದಕ್ಕೆ ಗಂಡಸರಿಗೆ ಹಿಂದೆ ಮುಂದೆ ತಿಳಿಯೋದಿಲ್ಲ ಅನ್ನೋದು. ಆ ಸಂಗಯ್ಯನವ್ರ ಮಗಳು ಆ ಮನೇಲಿ ನಿಂತದ್ದನ್ನ ನಾನು ಸರಿಯಾಗಿ ನೋಡಿದೀನಿ. ಆ ಹುಡುಗಿ ಇಲ್ಲಿಗೆ ಬಂದು ಹೋಗಿ ಮಾಡ್ತಾಳೆ ಅಂತ ಕಾಣಿಸುತ್ತೆ. ಈಗ ನಾವ್ ಹೋಗೋದು ಅವ್ರ ಮನೆಗೆ. ಆ ಹುಡುಗಿ ತುಂಗಮ್ಮನಿಗೆ ಯಾವತ್ತಾದ್ರೂ ಹೇಳ್ದೆ ಇರ್ತಾಳಾ? ಅದು ಅಲ್ಲದೆ ಈ ಕುಟ್ಟಮ್ಮ 3 ಹೊತ್ತು ಅಂಗಡಿ ಪಂಗಡಿ ಅಂತ ಅದೇ ರಸ್ತೆಯಲ್ಲೇ ಅಲೀತಿರುತ್ತೆ. ಕಂಡ್ರೆ ಗೊತ್ತಾಗುಲ್ವೇ? ಒಂದು ಗಳಿಗೆ ಸುಮ್ಮನಿದ್ದ ಅವರು ನಂತರ ನಿರ್ಧಾರವಾಗಿ ಹೇಳಿದರು, ನೋಡು, ಬೀಸೋದೊಣ್ಣೆ ತಪ್ಪಿದ್ರೆ 1000 ವರ್ಷ ಆಯುಸ್ಸು ಅಂತಾರೆ. ಮುಂದಿನ ಪಾಡು ಮುಂದಕ್ಕೆ. ಸದ್ಯ ಇಲ್ಲಿಂದ ಬಚಾವಾಗೋದು ಮುಖ್ಯ. ಅಥವಾ ನಿನ್ಗೆ ಈ ಮನೇಲಿ ಇರೋಕೆ ಧೈರ್ಯ ಇದ್ರೆ ಇದ್ದೇ ಬಿಡೋಣ. ಅವ್ರು ನಮ್ಮನ್ ಏನ್ ಮಾಡೋ ಹಾಗಿದ್ದಾರೆ? ಅವ್ರಿಗೂ ನಮ್ಗೂ ಯಾವ ಸಂಪರ್ಕನೂ ಇಲ್ಲ. ಎಲ್ಲ ಹೇಳ್ದೋಳು ನೀನೆ. ಈಗ ನೀನೇ ಹೀಗ್ ಒದ್ದಾಡ್ತಿದ್ದಿ. ನನ್ನ ಸಂಶಯಕ್ಕೂ ಮೇಷ್ಟರ ಹೆಂಡತಿ ಹೇಳಿದ ವಿಷಯಕ್ಕೂ ಬಹಳ ತಾಳಿ ಬಂದಿತ್ತು. ಅವರು ಹೇಳಿದ್ದು ಸುಳ್ಳು ಅನ್ನುವಂತಿರಲಿಲ್ಲ. ಅದರಿಂದ ನಾನು ನಿರ್ಧಾರವಾಗಿ ಹೇಳಿದೆ, ಅದೇಗಾದ್ರೂ ಇರ್ಲಿ, ನಾವಿನಿಲ್ಲಿರೋದು ಅಂದ್ರೆ ಈಚಿಲ್ ಮರದ ಕೆಳಗಡೆ ಕೂತ್ಕೊಂಡು ಮಜ್ಜಿಗೆ ಕುಡಿದ ಸಮಾಚಾರ ಆಗುತ್ತೆ. ನಮ್ಗೆ ತಂಟೆನೆ ಬೇಡಾರಿ. ನೋಡಿ, ಆ ಪುಟ್ಟಣ್ಣವ್ರು ಸರಿಯಾಗಿ ಹೇಳಿದಿದ್ರೆ ಈ ಪಂಚಾಯ್ತಿನೇ ಇರ್ತಿರ್ಲಿಲ್ಲ. ಆತಂಗೆ ಈ ಮನೆ ಸಮಾಚಾರ ಪೂರ್ತಿ ಗೊತ್ತಿದೆ ಅಂತ ಕಾಣಿಸುತ್ತೆ. ಅಂತೂ ಆಯ್ತಲ್ಲ, ನಾಳೆ ನೀವ್ ಹೇಳ್ದ ಹಾಗೆ ಬೆಳಗ್ಗೆನೆ ರುಕ್ಕಮ್ಮನ ಮನೆಗೆ ಹೊರಟೋಗ್ತೀನಿ. ನೀವ್ ಸಂಜೆಗ್ ಬಂದ್ಬಿಡಿ. ಮನಸ್ಸು ಏನೋ ಒಂದು ಸ್ಥಿಮಿತಕ್ಕೆ ಬಂದಂತಾಯಿತು. ಮರುದಿನ ಬೆಳಗಿನ ಜಾವಕ್ಕೆ ಎದ್ದು ಬೇಗ ಬೇಗ ಅಡಿಗೆ ಕೆಲಸ ಮುಗಿಸಿ ಊಟದ ಶಾಸ್ತ್ರವನ್ನೂ ಮುಗಿಸಿ ಶ್ಯಾಮನೊಂದಿಗೆ ಹೊರಟೆ. ಇವತ್ತು ಸ್ಕೂಲಿಗೆ ಹೋಗ್ಬೇಡ, ಅಂಬಚ್ಚಿ ಮನೆಗೆ ಹೋಗೋಣ ಅಂದದ್ದು ಅವನಿಗೆ ಬಲು ಖುಷಿಯಾಗಿತ್ತು. ನಾನು ಒಂದು ಕೈಚೀಲದಲ್ಲಿ 1-2 ಸೀರೆ ಮಾತ್ರ ತೆಗೆದುಕೊಂಡು ಹೊರಟೆ. ಮತ್ತೆ ಆ ವಠಾರದ ಜೀವನ ನೆನೆಸಿಕೊಂಡರೆ ಮನಸ್ಸಿಗೆ ಜಿಗುಪ್ಸೆ. ಏನೇ ಆದರೂ ಈ ವಠಾರದ ಜನ ಒರಟರು, ಹರಕುತನದವರು ಆದರೂ ಇಂಥ ಮುಸುಕಿನೊಳಗಿನ ಮುಳ್ಳು ಅಲ್ಲಿಲ್ಲ. ಏನಾದರೂ ರಾಜಾರೋಷವಾಗಿ ಗುದ್ದಾಡಬಹುದು, ಜಗಳ ಆಡಬಹುದು, ಒಬ್ಬರನ್ನೊಬ್ಬರು ಆಕ್ಷೇಪಿಸಬಹುದು, ಮತ್ತೊಂದು ಗಳಿಗೆಗೆ ಸ್ನೇಹಿತರಾಗಲೂಬಹುದು. ಎಲ್ಲರೂ ಮಧ್ಯಮ ವರ್ಗದ ಜನರೇ ಇರುವುದರಿಂದ ಯಾವ ತಕರಾರೂ ಇಲ್ಲ ಅಲ್ಲಿ. ನನಗೆ ಬೇಸರ ತರುತ್ತಿದ್ದ ವಿಷಯಗಳೆಂದರೆ 2. ಒಂದು ಕಕ್ಕಸ್ಸಿನದು, ಮತ್ತೊಂದು ತಿಗಣೆ. ಇನ್ನೊಂದು ವಾರ ಹೇಗಾದರೂ ಸಹಿಸೇ ಬಿಡೋಣ ಅಂದುಕೊಂಡು ಹೊರಟೆ. ರುಕ್ಕಮ್ಮನ ಮನೆಗೆ ಹೋಗಿ ನಮ್ಮ ಹೊಸ ಪ್ಲಾನ್ ಅನ್ನು ಅವರಿಗೆ ವರದಿ ಒಪ್ಪಿಸಿದ್ದಾಯಿತು. ನಮ್ಮವರು ಹೇಳಿದ ಒಂದು ಸುಳ್ಳು ಮಾತ್ರ ನನ್ನ ಮನಸ್ಸಿಗೆ ಹಿತ ತರಲಿಲ್ಲ. ನಮ್ಮ ತಾಯಿಗೆ ಕಾಯಿಲೆ ಎಂದು ಹೇಳುತ್ತೇನೆ ಅಂದರು. ನಿಜಕ್ಕೂ ಅದು ನನಗೆ ಬೇಸರ. ನನಗೆ ತಿಳಿದಂತೆ ನಮ್ಮ ಅತ್ತೆಯವರು ಎಂದೂ ಕಾಯಿಲೆ ಮಲಗಿದವರಲ್ಲ. ವಯಸ್ಸು 65 ಆಗಿದ್ದರೂ ಒಂದು ದಿನಕ್ಕೂ ಉಸ್ ಅಸ್ ಅನ್ನದೆ ಚಟುವಟಿಕೆಯಿಂದ ಓಡಾಡುವ ಪ್ರಾಣಿಯವರು. ಇಂಥವರಿಗೆ ಕಾಯಿಲೆ ಅನ್ನುವುದೇ? ನನ್ನನ್ನು ಮಗಳ ಹಾಗೆ ಕಂಡುಕೊಂಡಿದ್ದಾರೆ. ಈಗಳಿಗೆಗೂ 10 ಕೆಲಸ ಮಾಡುವ ಹಿರಿಯರು, 2 ಮೊಮ್ಮಕ್ಕಳನ್ನು ನೋಡಿಕೊಂಡು ಒಬ್ಬರೇ ಇದ್ದಾರೆ. ನಮ್ಮ ಇಲ್ಲಿಯ ಫಜೀತಿ ಅವರಿಗೇನಾದರೂ ತಿಳಿದು ಬಿಟ್ಟರೆ ಎಷ್ಟು ಒದ್ದಾಡಿಕೊಳ್ಳುವರೋ ಏನು. ಇದುವರೆಗಂತೂ ಅವರಿಗೆ ಗೊತ್ತಿಲ್ಲ. ಪುಟ್ಟಣ್ಣನವರೇನಾದರೂ ಮನೆ ಕಡೆ ಹೋದರೆ ಹೇಳಿಬಿಡುತ್ತಾರೋ? ಥು, ಯಾಕಾದ್ರೂ ಆ ಅಧ್ವಾನದ ಊರಿಗೆ ವರ್ಗವಾಯ್ತೋ ಏನೋ. ಇನ್ನು 1-2 ವರ್ಷವಂತೂ ಇಲ್ಲಿ ಸಾಯಲೇಬೇಕು. ಅಶ್ವತ್ಥ ಇವರು ಆಫೀಸಿಗೆ ಹೋದರು. ನಾನು ಮತ್ತೆ ಅಲ್ಲಿಗೆ ಹೋದದ್ದು ರುಕ್ಕಮ್ಮನಿಗೇನೋ ತುಂಬಾ ಸಮಾಧಾನ. ಅಂಬಚ್ಚಿ, ರಂಗಚ್ಚಿ, ಶ್ಯಾಮ ಒಂದು ಕಡೆ ಸೇರಿದರು. ನಮಗೆ ತಾಗಿದ ಶೆಕೆ ಅವರ ತನಕ ಹೋಗುವಂತಿರಲಿಲ್ಲ. ರಾತ್ರಿ ಇವರು ಬರುವುದನ್ನೇ ಎದುರು ನೋಡುತ್ತಿದ್ದೆ. ರಾತ್ರಿ ಊಟಕ್ಕೆ ಅವರು ಇಲ್ಲಿಗೆ ಬಂದರು. ಬಂದ ಕೂಡಲೇ ನಾನು ಕೇಳಿದೆ, ಏನ್ ಹೇಳಿದ್ರಿ ತುಂಗಮ್ಮನ್ಗೆ? ಅಯ್ಯೋ, ಹೇಳೋಕೆ ಆಕೆ ಮುಖ ನೋಡ್ದೋರ್ ಯಾರು? ಆ ಒಕ್ಕಲ್ಗಿತ್ತಿ ಇದ್ದಾಳಲ್ಲ, ಯಾರವಳು? ಸುಡ್ಗಾಡು, ಅವಳ ಹೆಸರೇ ಮರ್ತ್ ಹೋಗುತ್ತೆ ನನಗೆ. ಕುಟ್ಟಮ್ಮ ರೀ ಅಂದೆ ನಾನು. ಕುಟ್ಟಮ್ಮನೋ ಚಚ್ಚಮ್ಮನೋ ಯಾರು ಗೊತ್ತು? ಅವಳು ಬಂದು ಅದೇನೇನೋ ಕೇಳಿದ್ಲು. ಆ ಸುಡ್ಗಾಡು ಮಾತು ಯಾರಿಗರ್ಥ ಆಗುತ್ತೆ? ಶ್ಯಾಮ ಎಲ್ಲಿಂತಾನೋ ಎಂತದೋ ಕೇಳಿದ್ಲು. ಊರಿಗೆ ಹೋಗಿದ್ದಾರೆ ಅಂದೆ ಅಷ್ಟೇ. ನೋಡೋಣ, ಇನ್ನು 2-3 ದಿನ ಬಿಟ್ಟು ಹೇಳಿದ್ರಾಯ್ತು. ರುಕ್ಕಮ್ಮ ಒಂದು ಪ್ಲಾನ್ ಹಾಕಿಕೊಟ್ಟಳು. ಅದು ಎಲ್ಲರಿಗೂ ಒಪ್ಪಿತು. ಚಿಕ್ಕಪ್ಪ, ಒಂದಿನ ಆಫೀಸಿಗೆ ಹೊರಡುವಾಗ ಚೀಟಿಲ್ ಎಲ್ಲ ವಿಷಯ ಬರೆದು ಆ ಕುಟ್ಟಮ್ಮಲ್ ಕೈಲಿ ಕೊಟ್ಟು ನಿಮ್ಮ ಅಮ್ಮ ಅವ್ರಿಗೆ ತಲುಪಿಸ್ಬಿಡು ಅಂತ ಹೇಳಿ ಹೊರಟ್ಬಿಟ್ರಾಯ್ತು. ಆಮೇಲೆ ಅವಳಿಗೆ ಏನ್ ಬೇಕಾದ್ರೂ ತಿಳ್ಕೊಳ್ಳಿ, ನಮ್ಗೇನಂತೆ.
ನಮ್ಮವರು ನಕ್ಕರು. ಒಬ್ಬಬ್ಬ, ಸ್ತ್ರೀ ಬುದ್ಧಿ ಪ್ರಳಯಾಂತಕ ಅನ್ನೋದು ಸುಳ್ಳಲ್ಲ ನೋಡು. ಹಾಗಪ್ಪ ಪುಣ್ಯಾತ್ಕಿತಿ ಎದುರು ನಿಂತು ಮಾತಾಡೋದು ಅಂತ ಯೋಚನೆ ಆಗೋಗಿತ್ತು. ನಿನ್ ಪ್ಲಾನೇ ಪ್ಲಾನು ರುಕ್ಕು. ಎಲ್ಲರೂ ಊಟವಾದ ನಂತರ ಆ ಮನೆಯಲ್ಲಿ ಅವರೊಬ್ಬರೇ ಮಲಗುವುದು ಬೇಡವೆಂದ ಅಶ್ವತ್ಥ ತಾನೂ ಹೊರಟ. ನಮಗಿಲ್ಲಿ ಹರಟೆ ಹೊಡೆಯುವುದಕ್ಕೆ ಮತ್ತೂ ಅನುಕೂಲವಾಯಿತು. ಸೀತಮ್ಮ ಗೋಡೆಯ ಕನಕನ ಕಿಂಡಿಯಲ್ಲಿ ಮುಖವಿಟ್ಟು ಕೇಳಿದರು. ಏನ್ರೀ ರುಕ್ಕಮ್ಮನೋರೆ, ನಿಮ್ ಚಿಕ್ಕಮ್ಮ ಇವತ್ತು ಇಲ್ಲೇ ಇರ್ತಾರಾ? ಹ್ಞೂ, ಇವತ್ತೇ ಯಾಕೆ, ಇನ್ನೂ 1 ವಾರ ಇರ್ತಾರೆ. ನಿಮ್ಗೇನಾದ್ರೂ ಸಮಸ್ಯೆನಾ? ಅದೇನಪ್ಪ ಆಶ್ಚರ್ಯ? ಇದ್ರಾಗೇನ ಆಶ್ಚರ್ಯ? ಇದು ಆಶ್ಚರ್ಯ ಅಲ್ಲ ರೀ, ಈಶ್ಚರ್ಯ. ಬಂಗಾರದ ಪಂಜರ ಅವ್ರ ಮನೆ, ಅದಕ್ಕಿಂತಲೂ ಈ ಶರಪಂಜರಾನೇ ವಾಸಿ ಅಂತ ಇಲ್ಲೇ ಬಂದಿದ್ದಾರೆ. ಸೀತಮ್ಮನ ದನಿ ಅನುಮಾನವಾಯಿತು. ಏನೋಪ್ಪ, ನಿಮ್ ಮಾತೇ ನಂಗೆ ತಿಳಿಯುಲ್ಲ. ಹೆಡ್ರನ್ ಕಂಡ್ರೆ ಹೆಡ್ಗೆಲ್ ನೀರ್ ಹೊರ್ಸಿದ್ರು ಅಂತ ನೀವು ನನ್ ಕಂಡ್ರೆ ಬಲುಕು ಚೋದ್ಯ ಮಾಡ್ತೀರಪ್ಪ. ನೀವ್ ಹೇಳಿದ್ದೆ ನಂಗೆ ತಿಳಿಲಿಲ್ಲ. ಸರಿ ಬಿಡಿ, ಹೊತ್ತಾಯ್ತು. ನಿಮಗ್ ತಿಳಿಯೋ ಹಾಗೆ ನಾಳೆ ಪುರ್ಸೊತ್ತಾಗೆಲ್ಲ ಹೇಳ್ತೀನಿ. ಈಗೇನಾದ್ರೂ ಬೇಕಾಗಿದ್ರೆ ಈಗ್ಲೇ ಹೇಳ್ಬಿಡಿ, ಮತ್ ಮಲಗಿದ್ಮೇಲೆ ನಾನ್ ಹೇಳುಲ್ಲ. ಗೋಡೆಯ ಕಿಂಡಿಯ ಕೆಳಗೆ ಕಿಲಕಿಲ ನಕ್ಕು ಆಕೆ ಹೇಳಿದರು. ನೋಡಿ, ನಿಮಗೆ ಹ್ಯಾಗ್ ಗೊತ್ತಾಗುತ್ತೋ ಅಪ್ಪ, ಇಷ್ಟು ಸುಳ್ಳು ಸೂಕ್ಷ್ಮ. ಏನಿಲ್ಲ, ಒಂದೇ ಒಂದ್ ಅಡಿಕೆ ಹೋಳೇನಾದ್ರೂ ಇದೆಯೇನೋ ನಿಮ್ಮನೇಲಿ ಅಂತ ಕೇಳೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ನೀವೇ ಕೇಳ್ಬಿಟ್ರಲ್ಲ. ಇದ್ರೆ ಒಂಚೂರು ಕೊಟ್ಬಿಟ್ಟೆ ಮಲಕ್ಕೊಳ್ಳಿ. ಯಾಕೋ ಇವತ್ ಬಾಯೆಲ್ಲ ಚಪ್ ಚಪ್ಪೆ. ಎಲೆ ಇದೆ, ಅಡಿಕೆನೇ ಇಲ್ಲ ನೋಡ್ರಿ. ರುಕ್ಕಮ್ಮ ಸಂದಿಗೊಂದಿಗಳನ್ನು ಹುಡುಕಿ ಲವಂಗ, ಚೂರು ಅಡಿಕೆ, 4-5 ಚೂರು ತಂದು ಗೋಡೆಯ ಪೋಸ್ಟ್ ಬಾಕ್ಸ್ ನಲ್ಲಿ ಹಾಕಿದಳು. ತಗೊಳ್ರಿ, ಹೋಳು ಪಾಳು ನಮ್ಮನೇಲಿ ಇಲ್ಲ ಕಣ್ರಿ. ಈಗ ತಾನೇ ನಾವಿಬ್ರು ಹಾಕೊಂಡ್ಬಿಟ್ವಿ. ನಿಮಗ್ ಎಲೆ ಕೊಟ್ಟೋರು ಅಡಿಕೆ ಕೊಡ್ಲಿಲ್ವೇ? ರುಕ್ಕಮ್ಮ ಆಕೆಯನ್ನು ಹಂಗಿಸುತ್ತಿದ್ದಾಳೆಂದು ನಾನು ಭಾವಿಸಿದೆ. ಅವಳು ಹೇಳಿದ್ದನ್ನು ತಪ್ಪು ತಿಳಿಯದೆ ಸೀತಮ್ಮ ಸತ್ಯವನ್ನೇ ಹೇಳಿದಳು. ಅಲ್ರಿ ರುಕ್ಕಮ್ಮ, ಅದೇ ಇಲ್ಲಿ ನನ್ ಓರ್ಗಿತ್ತಿ ಮನೆಗೆ ಹೋಗಿದ್ನಲ್ಲ ನಿನ್ನೆ, ಅವಳು ಕೊಟ್ಟಿದ್ದು ಎಲೆ ಅಡಿಕೆ. ದಾರಿಲ್ ಬರುವಾಗ ಅಡಿಕೆ ಅದೆಲ್ ಬಿದ್ದೋಯ್ತೋ ಏನೋ ಗೊತ್ತೇ ಇಲ್ಲ. ಸುಮ್ನೆ ಅನ್ಯಾಯವಾಗಿ ಎಲೆ ಒಣಗುತ್ತಲ್ಲ ಅಂತ ನಿಮ್ಮನ್ ಕೇಳ್ದೆ. ಅಯ್ಯೋ ಸರಿ, ಇನ್ ಮಲಕ್ಕೊಳ್ಳಿ, ನನ್ನನ್ ಕೂಗ್ಬೇಡಿ. ರುಕ್ಕಮ್ಮ ಬಂದು ಹಾಸಿಗೆಯ ಮೇಲೆ ಕುಳಿತಳು. ಸೀತಮ್ಮ ಬಚ್ಚಲು ತೊಳೆದಳು. ದೀಪ ಆರಿತು. ಈ ದಿನ ಶ್ಯಾಮ ಅಂಬಚ್ಚಿಯ ಹತ್ತಿರ ಮಲಗಿದ. ಬಹಳ ಹೊತ್ತಿನವರೆಗೆ ನಾನು ರುಕ್ಕಮ್ಮ ಮಾತಾಡುತ್ತಾ ಮಲಗಿದ್ದೆವು. ರುಕ್ಕಮ್ಮ ನಿದ್ದೆ ಮಾಡಿದಳು. ನಂಗೆ ನಿದ್ರೆಯೇ ಬರಲೊಲ್ಲದು. ಇಲ್ಲಿ ಕಕ್ಕಸಿಗಾಗಿ ಬೆಳಗಿನ ಜಾವಕ್ಕೆ ಏಳಬೇಕಲ್ಲ. ನನಗೆ ನಮ್ಮ ಮನೆಯ ಸೌಕರ್ಯ ನೆನಪಿಗೆ ಬಂದಿತು. ನಲ್ಲಿ, ದೀಪ, ಕಕ್ಕಸು, ಬಚ್ಚಲು. ಹಾಹಾ, ನಮಗೆ ಅದೆಷ್ಟು ಸ್ವತಂತ್ರವಿತ್ತು. ಕೆಲಸ ಮಾಡಿದ್ದೇ ತಿಳಿಯುತ್ತಿರಲಿಲ್ಲ. ಒಬ್ಬರ ಅಡ್ಡಿ ಆತಂಕವಿಲ್ಲ. ಇನ್ನು ಆ ಮನೆಯಲ್ಲಿ ಏನೇನು ಪಾಡು ಬೀಳಬೇಕೋ ಏನೋ. ಮನಸ್ಸಿನ ಆಯಾಸಕ್ಕೆ ನಿದ್ರೆ ಬಂದಿರಬೇಕು. ರುಕ್ಕಮ್ಮ ಎದ್ದಾಗಲೇ ನನಗೂ ಎಚ್ಚರವಾಯಿತು. ಆ ಬೆಳಗಿನ ಜಾವದಲ್ಲೂ ಕಕ್ಕಸ್ಗೆ ಕ್ಯೂ ನಿಲ್ಲಬೇಕಾಯಿತು. ಬೆಳಗ್ಗೆ 8 ಗಂಟೆಗೆಲ್ಲ ನಮ್ಮವರು ಅಶ್ವತ್ಥ ಸ್ನಾನ ಕಾಫಿ ಮುಗಿಸಿಯೇ ಬಂದರು. ಅಶ್ವತ್ಥ ರುಕ್ಕಮ್ಮನಿಗೆ ಹೇಳಿದ, ಗಡದ್ದಾಗಿ 1 ಹಂಡೆ ನೀರ್ ಸ್ನಾನ ಮಾಡ್ಬಿಟ್ಟೆ ಕಣೆ ರುಕ್ಕ. ಚಿಕ್ಕಪ್ಪ ಒಳ್ಳೆ ಎದುರಿಗೆ ಕರ್ಸಿದ ಎಮ್ಮೆ ಹಾಲು ಹಾಕಿ ಫಸ್ಟ್ ಕ್ಲಾಸ್ ಕಾಫಿ ಮಾಡ್ಬಿಟ್ರು. ಹೊಟ್ಟೆ ತುಂಬಿದ ಹಾಗಿದೆ ನೋಡೆ. ನಿಜವಾಗ್ಲೂ ಆ ಮನೆ ಬಿಟ್ಟು ಬರ್ಬೇಕಲ್ಲ ಅನ್ಸತ್ತೆ. ಅರಮನೆ ಇದ್ದಾಗಿದೆ. ರಾತ್ರಿ 1 ತಿಗಣೆನೆ 1 ಸೊಳ್ಳೆನೆ ಕೇಳ್ಬೇಡ. ನಾನಾಗಿದ್ದಿದ್ರೆ ಖಂಡಿತ ಬಿಡ್ತಿರ್ಲಿಲ್ಲ ಆ ಮನೇನ. ರುಕ್ಕಮ್ಮ ಕೂಡಲೇ ಹೇಳಿದಳು, ಅದು ನಿಜ ಅನ್ನಿ, ಶೆಟ್ಟಿಗೆ ಬಿಟ್ಟಲ್ಲೇ ಪಟ್ನ ಅಂತ. ನೀವಂತೂ ಎಲ್ಲಾದ್ರೂ ಹೋಗಿ ಬೇರೆಳಿಸ್ಬಿಟ್ರೆ ಅಲ್ಲೇ ಶಾಶ್ವತ. ಅಂಡಮಾನ್ ತಗೊಂಡ್ ಹೋಗ್ಬಿಟ್ರು ನೀವ್ ಅದೇ ಸ್ವರ್ಗ ಅಂತೀರಿ. ಹೆಂಗಸ್ರೆ ತಾನೆ ಮಾನ ಮರ್ಯಾದೆ ಅಂತಳೋದು. ಬರೀ ಗಂಡಸ್ರೆ ಆದ್ರೆ ಎಲ್ಲ ಬೇಕಾದ್ರೂ ಇರ್ಬೋದು. ಈಗ ನಮಗ್ ತಾನೇ ಕಷ್ಟ. ಈ ವಠಾರಕ್ಕಿಂತಲೂ ಇನ್ನೂ ನರಕ ಬೇಕೆ? ಅಶ್ವತ್ಥ ಮತ್ತೆ ಮಾತಾಡಲಿಲ್ಲ. ವಠಾರದವರು ನನ್ನನ್ನು ಮಿಕಿ ನೋಡತೊಡಗಿದರು. ಹೊರಟು ಹೋಗಿ 15-20 ದಿನ ಕಳೆದಿರಲಿಲ್ಲ. ಮತ್ತೆ ಮನೆ ಮಂದಿಯೆಲ್ಲ ಇಲ್ಲಿ ಬಂದು ಕುಳಿತರೆ ಅವರು ತಾನೇ ಏನು ತಿಳಿಯಬೇಕು? ಮನೆ ಬಹಳ ಚೆನ್ನಾಗಿದೆ ಎಂದು ಜಂಭಾ ಕೊಚ್ಚಿಕೊಂಡು ಹೋಗಿದ್ದೆ. ಈಗ ಕೇಳಿದರೆ ಮನೆಯ ವಿಷಯವಾಗಿ ಏನು ಹೇಳಬೇಕು? ನಾನು ಸಾಧ್ಯವಾದ ಮಟ್ಟಿಗೂ ಅಂಗಳಕ್ಕೆ ಹೋಗುತ್ತಿರಲಿಲ್ಲ. ಆದರೆ ಕಾಮಾಕ್ಷಮ್ಮ ಬಿಡಬೇಕಲ್ಲ. ಸುಣ್ಣದ ನೆವ ಮಾಡಿಕೊಂಡು 1 ಮಧ್ಯಾಹ್ನ ಬಂದೇ ಬಂದರು. ಎಲ್ಲ ವರದಿ ಅವರಿಗೆ ಹೇಳಿಯಾಯಿತು. ಅವರು ಬುಸ್ ಎಂದು ಉಸಿರು ಬಿಟ್ಟರು. ನೀವು ಮಾಡಿದ್ದಷ್ಟು ದಂಡ ಎಂಬ ಸಂಕೇತವಿತ್ತು ಆ ಉಸಿರಿನಲ್ಲಿ. ನಾವು ಕೇಳದಿದ್ದರೂ ಆಕೆಯೇ ಕೇಳಿದರು. ಯಾರೋ ಆ ಸಂಗಯ್ಯನವ್ರ ಮನೆ ಅಲ್ವೇ ಈಗ ನೀವ್ ಹೋಗ್ಬೇಕು ಅಂತ ನೋಡ್ತಾ ಇರೋದು? ಹೌದು ಅದೇನೆ. ಆ ಮನೆ ನಿಮಗ್ ಗೊತ್ತಾ ಅವರು? ಹಲಸಿನ ತೊಳೆಗಾತ್ರಕ್ಕೆ ಮೂಗು ಅರಳಿಸಿದರು ಕಾಮಾಕ್ಷಮ್ಮ. ನಮ್ಮಮ್ಮ, ನಾನ್ ಕಾಣ್ನೆ ಆ ಮನೇನ.
ನಮ್ಮ ಅಕ್ಕನ ಮಗಳು ಅದೇ ಮನೇನೆ ಅಲ್ವೇ ಇದ್ದದ್ದು. ಅಯ್ಯಪ್ಪ ಸಾಕಪ್ಪ ಸಾಕು, ಇಟ್ಟು ಸಾಮಾನು ಇಟ್ಟಲ್ಲೇ ಮಾಯ. ಒಂದ್ ಹಚ್ಚಿ ಕಟ್ಟಿ ಅಂಗಳದಾಗ ಇಡು ಹಾಗಿಲ್ಲ. 10 ಕಣ್ಣಾಗ್ ನೋಡ್ಕೊಳ್ದಿದ್ರೆ ಆ ಮನೇಲಿ ಬಚಾವು, ಇಲ್ದಿದ್ರೆ ನಿಮ್ ಮನೆ ಚಿಪ್ಪು ಕಲ್ಲು ಕೂಡ ಉಳಿಯೋದಿಲ್ವಂತೆ. ಒಂದೇ ನಿಮಿಷದಾಗೆ ಕದ್ ಹಾರಿಸ್ತಾವಂತೆ ಆ ಸಂಗಯ್ಯನ್ ಮಕ್ಕಳು. ನನಗೆ ಅದೇನು ದೊಡ್ಡ ವಿಷಯವಾಗಿ ತೋರಲಿಲ್ಲ. ನಮ್ಮ ಎಚ್ಚರಿಕೆಯಲ್ಲಿ ಇದ್ದರಾಯಿತು ಎಂದುಕೊಂಡೆ. ರುಕ್ಕಮ್ಮನು ಅದೇ ಸಮರ್ಥನೆ ಹೇಳಿದಳು. ಅಯ್ಯ ಸುಮ್ನಿರಿ, ಈ ವಠಾರದಲ್ಲೇನು ಕಡಿಮೆನೆ ಕಳ್ತನಕ್ಕೆ? 3 ಕಾಸ್ನಗಳ ಸೋಪ್ನ 1 ಗಳಿಗೆ ಬಚ್ಚಲ್ ಮನೇಲಿ ಮರ್ತ್ ಬಂದ್ರೆ 1 ಗಳಿಗೆ ಬಿಟ್ಕೊಂಡ್ ಹೋದ್ರೆ ಅಲ್ಲಿ ಇರುವುದೇ ಇಲ್ಲ. ಮೊನ್ನೆ ಅರ್ಧ ಕೆಜಿ ಹಸಿ ಮೆಣಸಿನ್ಕಾಯಿ ತಂದು ಉಪ್ಪು ಮೆಂತ್ಯೆ ಇಂಗು ತುಂಬಿ ಒಣಗೋಕಿಟ್ಟಿದ್ದೆ. ಈಗೋ ನೋಡಿ ಉಳಿದಿರೋದು. ಸ್ಟೂಲ್ ಇಟ್ಕೊಂಡು ಮನೆ ಮೇಲೆ ಇಟ್ಟಿದ್ನಪ್ಪ. ಇದೇನು ಕಾಗೆ ತಿನ್ನುಲ್ಲ, ಇಲ್ಲಿ ಕೋತಿ ಇಲ್ಲಿ ಬರುಲ್ಲ, ಕೆಳಗೂ ಚೆಲ್ಲಿಲ್ಲ. ಕಳ್ಳರನ್ನ ಹೇಗ್ ಹಿಡಿಯೋದು ಹೇಳಿ? ಕಾಮಾಕ್ಷಮ್ಮ ಸ್ವಲ್ಪ ದನಿ ಇಳಿಸಿದರು. ಅದು ನಿಜ ಅನ್ನಿ, ಕಳ್ತನ ಇಲ್ಲ ಜಾಗನೇ ಇಲ್ಲ ಅನ್ನಿ. ಈಗೀಗಂತೂ ಈ ಪ್ರೀತ ಹೆಚ್ಕೊಂಡ್ಬಿಟ್ಟಿದೆ. ಎಂತೆಂತ ಬ್ಯಾಂಕ್ನೇ ಲೂಟಿ ಹೊಡಿತಾರಂತೆ. ಇದು ಯಾವ ಪುಟ್ಕೋಸಿ ಅನ್ನಿ. ಕಾಮಾಕ್ಷಮ್ಮ ಎದ್ದರು. ನಾನು ಕೇಳಿದೆ, ನಿಮ್ಮ ಅಕ್ಕನ ಮಗಳು ಯಾಕೆ ಆ ಮನೆ ಬಿಟ್ಟಿದ್ದು? ಅವರು ದೊಣ್ಣೆ ಮೂಗನ್ನು ಸಿಂಡಿಸಿದರು. ಅಯ್ಯೋ ಅದೇನು ಅನಿಷ್ಟ. ಆ ಮನೇಲಿ ಬಚ್ಲು ಮನೆ ನೀರೆಲ್ಲ ಅಡಿಗೆ ಮನೆಗೆ ನುಗ್ಗುತ್ತಂತೆ ಕಣ್ರಿ. ಅದ್ಯತ್ರ ಇದು ತಗ್ಗು, ಎಲ್ಲಾ ಸಿಮೆಂಟು ಗಾರೆ ಹಾಕಿ ಬಡ್ದಿದ್ದಾರೆ. ಅದನ್ನು ಕೀಳುಲ್ಲ ಅಂತಾರಂತೆ. ಅನಿಷ್ಟ. ಆ ನೀರು ಕಕ್ಕಸ್ವರ್ಗೂ ಏಕ. ನಮ್ ಜನಕ್ಕೆ ಅದು ಒಗ್ಗುತ್ಯೇ ಹೇಳಿ? ಏನೋ ಪಾಪ, ಹಾಗೂ 2 ವರ್ಷ ಕಷ್ಟಪಟ್ಟು ನೋಡಿ ಈಗ ಅವ್ರಿಗೆ ದಿವ್ನಾಗಿ HAL ನಲ್ಲಿ ಕ್ವಾರ್ಟರ್ಸ್ ಕೊಟ್ಟಿದ್ದಾರೆ. ರಾಮ ಅಂತ ಇದ್ದಾಳಮ್ಮ ಇವಾಗ ಹಾಯಾಗಿ. ನನಗೆ ಅಳಬೇಕು ನಗಬೇಕು ತಿಳಿಯದಂತಾಯಿತು. ಆದರೆ ಆ ಮನೆಯನ್ನು ನಾವು ತೆಗೆದುಕೊಂಡದ್ದು ಟೆಂಪರವರಿಯಾಗಿ. ಅಲ್ಲಿಗೆ ಹೋದ ಮೇಲೂ ನಮಗೆ ಮನೆ ಹುಡುಕುವ ರಗಳೆ ಏನೂ ತಪ್ಪಿದ್ದಲ್ಲ. ಸಂಜೆ ನಮ್ಮವರು ಬರುವಾಗ ಜೊತೆಗೆ ಕೋದಂಡನು ಬಂದ. ನಾನು ಅವನ ಮುಖ ಕಂಡೊಡನೆ ಹೇಳಿದೆ, ನಿನಗೆ 1000 ವರ್ಷ ಆಯಸ್ಸು ಕಣೋ. ಈಗ ತಾನೇ ನಿನ್ನ ಜ್ಞಾಪಿಸ್ಕೊಳ್ತಿದ್ದೆ. ಅವನು ದೊಡ್ಡದಾಗಿ ನಕ್ಕ. ಜ್ಞಾಪಿಸ್ಕೊಳ್ಳಿ ಚಿಕ್ಕಮ್ಮ, ಪರವಾಗಿಲ್ಲ. ಆದ್ರೆ 1000 ವರ್ಷ ಆಯಸ್ ಬೇಡ. ದೇವರು ನಮ್ಗೆ 55 ವರ್ಷ ಅನ್ನ ಕೊಟ್ಟು 1000 ವರ್ಷ ಆಯಸ್ ಕೊಟ್ರೆ ಬದುಕೋದ್ ಹೇಗೆ? ಬರ್ತಾ ಬರ್ತಾ ತಿಂಗಳಿಗೂ ಅಮ್ಮ ಶಿವಣ್ಣನ ಅಂಗಡಿ ಹೊತ್ಕೊಂಡು ಉರಿತಾ ಇದೆ ಎನ್ನುತ್ತಾ ನಂಜುಂಡ ದುಡುದುಡು ಓಡಿ ಬಂದ. ವಠಾರದವರೆಲ್ಲ ಒಂದೇ ಉಸುರಿಗೆ ಹೊರಗಡೆಗೆ ಓಡಿದರು. ನಮ್ಮ ಮನೆಯವರೂ ಓಡಿದರು. ಆದರೆ ಮನೆ ಬಾಗಿಲು ತೆಗೆದು ಎಲ್ಲ ಹಾಗೆ ಒಟ್ಟಿಗೆ ಓಡಿದರೆ ಹೇಗೆ? ನನಗೆ ಈ ಶಿವಣ್ಣ ಯಾರು, ಅವನ ಅಂಗಡಿಯಲ್ಲಿ ಯಾವುದೂ ಗೊತ್ತಿಲ್ಲದಿದ್ದರೂ ಬೆಂಕಿ ಎಂದಿದ್ದರಿಂದ ನೋಡುವ ಕುತೂಹಲ ಅಷ್ಟೇ. ಮತ್ತೆ 10 ನಿಮಿಷದಲ್ಲಿ ಗಣಗಣ ಗಂಟೆ ಬಾರಿಸುತ್ತಾ ಆಂಬ್ಯುಲೆನ್ಸ್ ಬಂದಿತು. ಅವಳನ್ನು ಹೊತ್ತು ಆಸ್ಪತ್ರೆಗೆ ಸಾಗಿಸಿದರು. ನಮಗೆಲ್ಲ ಪೂರ್ಣ ವಿಷಯ ತಿಳಿಯದೆ ಮನಸ್ಸಿಗೆ ತುದಿಯಾಯಿತು. ರುಕ್ಕಮ್ಮನು ಬಾಗಿಲಿಗೆ ಬೀಗ ತಗುಲಿಸಿ ನಮ್ಮ ಹಿಂದೆ ಬಂದಳು. ಬೀದಿಯ ಜನವೆಲ್ಲ ಓಡುತ್ತಿದ್ದರು. 2-3 ತಿರುವಿನಲ್ಲೇ ಶಿವಣ್ಣನ ಅಂಗಡಿ. ಮುಂದೆ ಅಂಗಡಿ, ಹಿಂದೆ ಮನೆ, ಪಕ್ಕದಲ್ಲಿ ಚಿಕ್ಕ ಅಂಗಳ, ನಲ್ಲಿ ಚಿಕ್ಕ ಕಾಂಪೌಂಡು. ಮಳಿಗೆ ಮಾತ್ರ ತಾರಸಿಯದು. ಹಿಂದಿನ ಮನೆ ಮಂಗಳೂರು ಹಂಚಿನದು. ಮನೆಯಲ್ಲಿದ್ದವರು ಗಂಡ ಹೆಂಡತಿ ಇಬ್ಬರೇ. ಅವಳು ಹೆಂಡತಿಯಲ್ಲ, ಯಾರೋ ಕಟ್ಟಿಕೊಂಡವಳು ಎಂದು ಜನರು ಮಾತಾಡುತ್ತಿದ್ದರು. ನಾವು ಅಲ್ಲಿಗೆ ಹೋದಾಗ ಮನೆ ಪೂರ ಹೊತ್ತಿಕೊಂಡು ಧಗಧಗ ಉರಿಯುತ್ತಿತ್ತು. ಮಳಿಗೆಯ ಬಾಗಿಲು ಕಬ್ಬಿಣದ್ದಲ್ಲ, ಮರದ್ದೇ. ಶಿವಣ್ಣನದು ಸಾಧಾರಣ ಚಿಲ್ಲರೆ ಅಂಗಡಿಯಂತೆ. ಮಳಿಗೆಯ ಬಾಗಿಲು ಸಹ ಹೊತ್ತಿ ಉರಿದು ಉರುಳುತ್ತಿತ್ತು. ಶಿವಣ್ಣ ಇರಲಿಲ್ಲ. ಆ ದಿನ ಅವನ ಅಂಗಡಿಗೆ ರಜಾ. ಮಧ್ಯಾಹ್ನದವರೆಗೆ ಅಂಗಡಿ ತೆಗೆದಿತ್ತೆಂದು ಅಲ್ಲಿದ್ದವರೆಲ್ಲ ಹೇಳಿದರು. ಮಧ್ಯಾಹ್ನದ ನಂತರ ಅವನು ಮಳಿಗೆಯ ಬಾಗಿಲಿಗೆ ಬೀಗ ಹಾಕಿಕೊಂಡು ಎಲ್ಲೋ ಹೊರಟು ಹೋಗಿದ್ದ. ಅವನ ಹೆಂಡತಿ ಎಲ್ಲೆಂದು ಯಾರಿಗೂ ತಿಳಿಯದು. ಅಂಗಡಿಯೊಳಗಿನ ಸಾಮಾನುಗಳೆಲ್ಲ ಪಟಪಟನೆ ಸಿಡಿಯುತ್ತಿತ್ತು. ಯಾರೋ ಫೈರ್ ಸ್ಟೇಷನ್ಗೆ ಫೋನ್ ಮಾಡಿದ್ದರು. 5 ನಿಮಿಷದಲ್ಲಿ ವಾಟರ್ ವ್ಯಾನ್ ಬಂದು ನಿಂತಿತು. ಮತ್ತೆರಡೇ ನಿಮಿಷದಲ್ಲಿ ಗಗನಕ್ಕೆ ಚಾಚುತ್ತಿದ್ದ ಬೆಂಕಿಯ ಕೆನ್ನಾಲಗೆ ಬೆಟ್ಟದಾಕಾರದ ಹೊಗೆಯನ್ನು ನಿಲ್ಲಿಸಿದರು. ಪೊಲೀಸರು ಬಂದು ತುಂಬಿಕೊಂಡ ಜನರನ್ನು ಚದುರಿಸುತ್ತಿದ್ದರು. ಏನಾದರೂ ಜನಜಾತ್ರೆ. ನಾವು ಯಾರದೋ ಮನೆಯ ಜಗುಲಿಯ ಮೇಲೆ ನಿಂತಿದ್ದೆವು. ಶಿವಣ್ಣ ಅವನ ಹೆಂಡತಿ ಸಿನಿಮಾಕ್ಕೆ ಹೋಗಿರಬಹುದೆಂದು ತರ್ಕವಾಗುತ್ತಿತ್ತು. ಬೆಂಕಿ ಬಿದ್ದಿರುವುದಕ್ಕೆ ಕಾರಣವನ್ನು ಜನರೇ ವಿಧವಾಗಿ ಕಲ್ಪಿಸಿಕೊಂಡರು. ಆದರೆ ಅದೊಂದು ಆಗಿರಲಿಲ್ಲ. ಜನರನ್ನೆಲ್ಲ ಪೊಲೀಸರು ಹಿಂದೆ ತಳ್ಳಿದರು. ಮತ್ತೆ ಗದ್ದಲ. ಮತ್ತೊಂದೆರಡು ನಿಮಿಷದಲ್ಲಿ ಹೆಂಗಸೊಬ್ಬಳ ಸುಟ್ಟ ದೇಹವನ್ನು 3-4 ಮಂದಿ ಪೊಲೀಸರು ಹೊರಕ್ಕೆ ಹೊತ್ತು ತಂದರು. ಆ ರಸ್ತೆಯೆಲ್ಲ ಕೊಚ್ಚೆಮಯವಾಗಿತ್ತು. ಎದುರು ಅಂಗಡಿಯ ಜಗುಲಿಯ ಮೇಲೆ ಶಿವಣ್ಣನ ಹೆಂಡತಿಯನ್ನು ಮಲಗಿಸಿದರು. ನಾವು ಆಕೆಯನ್ನು ನೋಡಲೇಬೇಕೆಂಬ ಪ್ರಯತ್ನ ವಿಫಲವಾಯಿತು. ಇಷ್ಟಾದರೂ ಶಿವಣ್ಣನ ಪತ್ತೆ ಇರಲಿಲ್ಲ.
ಹೆಂಗಸರು ಬಹಳ ಹೊತ್ತು ನಿಲ್ಲಬಾರದೆಂದು ನಾವೆಲ್ಲ ಮನೆಗೆ ಬಂದೆವು. ಇನ್ನು ಕೋದಂಡು ಇವರು ಹಿಂದೆ ನಿಧಾನವಾಗಿ ಬರುತ್ತಿದ್ದರು. ಅಶ್ವತ್ಥನು ಬಂದ.